ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಮುನ್ನಡೆ ಮುಂದುವರೆದಿದೆ. ಕಾಂಗ್ರೆಸ್ ಆರಂಭಿಕ ಹಿನ್ನಡೆಯನ್ನು ಹೊರತುಪಡಿಸಿದರೆ ನಂತರ ದಾವಣಗೆರೆಯಲ್ಲಿ 14ನೇ ಸುತ್ತಿನಲ್ಲಿ ಕಾಂಗ್ರೆಸ್ನ ಲೀಡ್ ಕುಸಿತ ಕಂಡಿದೆ. ಏನು ಒಂದು ಹಂತದಲ್ಲಿ 8,000ವರೆಗೆ ಮುನ್ನಡೆಯನ್ನು ಹೊಂದಿತ್ತು. ದಾವಣಗೆರೆಯಿಂದ DCMಗೆ ಕರೆ ಮಾಡಿ ಈಗ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ. ಮುನ್ನಡೆ ಕಡಿಮೆಯಾಗ್ತಿರುವುದಾಗಿಯೂ ಕೂಡ ಮಾಹಿತಿ ಈಗಾಗಲೇ ರವಾನೆ ಆಗಿದೆ. ದಾವಣಗೆರೆಯಲ್ಲಿ 12,000ದಿಂದ ಏಕಾಏಕಿ 8,000ಕ್ಕೆ ಅಂತರ ಕಡಿಮೆ ಆಗಿದೆ. 12ನೇ ಸುತ್ತಿಗೆ ಬಂದಾಗ 8,000 ಮತಗಳ ಅಂತರಕ್ಕೆ ಇವರ ಮುನ್ನಡೆ ಕುಸಿತ ಕಂಡಿದೆ. 46,460 ಮತಗಳಿಂದ ಸಮರ್ಥ ಮಲ್ಲಿಕಾರ್ಜುನ್ ಈ ಹಂತದಲ್ಲೂ ಕೂಡ ಮುನ್ನಡೆಯಲ್ಲಿ ಇದ್ದಾರೆ. 39,037 ಮತಗಳಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಹಿಂದಕ್ಕೆ ಇದ್ದಾರೆ. ಆದರೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇಲ್ಲಿ ನಡೀತಾ ಇದೆ. ಒಂದು ಹಂತದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಮುನ್ನಡೆ ಬಿಜೆಪಿಗೆ ಸಿಕ್ಕಿತ್ತು. ನಂತರ 12,000ದಷ್ಟು ಮುನ್ನಡೆ ಕಾಂಗ್ರೆಸ್ಗೆ ಲಭಿಸಿತು. ಈಗ ಆ ಗೆಲುವಿನ ಅಂತರ ಒಂದು ಸುತ್ತಿನ ಅಂತರದಲ್ಲಿನೇ ಸರಿಸುಮಾರು 4,000 ಮತಗಳಿಗೆ ಕುಸಿತ ಕಂಡಿರುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಸಮರ್ಥ್ ವರ್ಸಸ್ ಶ್ರೀನಿವಾಸ್ ನಡೆದಿರುವಂತಹ ಚುನಾವಣೆ. ಇಬ್ಬರು ಕೂಡ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇರುವಂತಹ ಅಭ್ಯರ್ಥಿಗಳು. ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ಕಾರಣಕ್ಕಾಗಿ ಇಬ್ಬರ ಬಗ್ಗೆಯೂ ಕೂಡ ಕ್ಷೇತ್ರದ ಜನರಲ್ಲಿ ಬಹಳ ದೊಡ್ಡ ನಿರೀಕ್ಷೆಗಳು ಇದ್ದೇ ಇದ್ದಾವೆ. ಬಹಳ ಚರ್ಚೆಗಳಿಗೂ ಕೂಡ ಒಳಗಾಗಿದ್ದಾರೆ ಇಬ್ಬರು ಅಭ್ಯರ್ಥಿಗಳು. ಯಾವ ಸ್ವರೂಪದಲ್ಲಿ ಈ ಬಾರಿಯ ಫಲಿತಾಂಶ ಬರುತ್ತೆ ಅಂತ ದಾವಣಗೆರೆ ದಕ್ಷಿಣವನ್ನು ನೋಡಬೇಕಾಗಿದೆ. DMK ಮತ್ತು ಅಣ್ಣಾ DMK ಸಮಬಲದ ಹೋರಾಟ 63 ಸೀಟ್ಗಳಲ್ಲಿ. ಎರಡು ಮೈತ್ರಿಕೂಟಗಳು ಕೂಡ 63ರಲ್ಲಿ ನಡೀತಾ ಇದ್ದಾರೆ. TVK ಮಾತ್ರ 108 ಕ್ಷೇತ್ರಗಳಲ್ಲಿ ಕಳೆದ ಆಲ್ಮೋಸ್ಟ್ 1 ಗಂಟೆಯಿಂದ ಕೂಡ 108 ಕ್ಷೇತ್ರದ ಆಸುಪಾಸಿನಲ್ಲೇ ಅವರ ಮುನ್ನಡೆ ಗೋಚರಿಸ್ತಾ ಇದೆ. ಇದೇ ರಿಸಲ್ಟಾಗಿ ಕನ್ವರ್ಟ್ ಆಗುತ್ತಾ ಅಂತ ಕೂಡ ನೋಡಬೇಕು. ದಾವಣಗೆರೆ ಫಲಿತಾಂಶವನ್ನು ಹೈಕಮಾಂಡ್ ಗಮನಿಸ್ತಾ ಇದೆ ಅನ್ನುವಂತಹ ಅಂಶವೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂತಹ ಚರ್ಚೆ. ಹಿನ್ನಡೆಗೆ ಕಾರಣ ಆದವರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಅಂತ ಹೇಳಿ ಪಕ್ಷಕ್ಕೆ ಹೇಗೆ ಹಿನ್ನಡೆ ಆಗಿದೆ ಅನ್ನೋದು CM ಮತ್ತು DCM ಅವರಿಗೆ ಮಾಹಿತಿ ಇದೆ ಅನ್ನೋದರ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆ. ಈ ಬಾರಿಯ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆ ಅಂತೇಳಿ ನ್ಯೂಸ್ 18ಗೆ ಶಾಸಕ ರಿಜ್ವಾನ್ ಅರ್ಷದ್ ಅವರು ಮಾತನಾಡ್ತಾ ಹೇಳಿದ್ದಾರೆ. ರಿಜ್ವಾನ್ ಅರ್ಷದ್ ಅವರ ಪ್ರಕಾರ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಆದರೆ ಅಲ್ಪಸಂಖ್ಯಾತ ಸಮುದಾಯ ಏನಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ ರಿಜ್ವಾನ್ ಅವ್ರನ್ನ ನೋಡೋಣ. ಅದಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಶಾಸಕ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತೀನಿ ಸರ್. ಹಲವು ಏಳು ಬೀಳುಗಳ ನಡುವೆ ಸವಾಲುಗಳ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ದಾರೆ, ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಹೌದು, ಸಂತೋಷ ನನಗೆ. ಯಾಕಂದರೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದು. ಇವತ್ತು ನಮ್ಮ ಅಭ್ಯರ್ಥಿ ಲೀಡ್ ತಗೊಂಡಿದ್ದಾರೆ, ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಆ ವಿಶ್ವಾಸದಿಂದನೇ ನಾವು ಕೆಲಸ ಮಾಡಿದ್ದು ಸಹ. ಸ್ವಲ್ಪ ಎಲ್ಲ ಫಲಿತಾಂಶ ಬಂದ ನಂತರ ವಿಸ್ತಾರವಾಗಿ ಮಾತಾಡೋಣ. ಸರ್, ಈಗ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಕಾರಣಗಳಿಂದಲೇ ದಾವಣಗೆರೆಯಲ್ಲಿ ಸ್ವಲ್ಪ ಲೀಡ್ ಕಡಿಮೆ ಆಗಿದೆ, ಆದರೂ ಗೆಲ್ತೀವಿ ಅಂತ. ಯಾವ ಥರ ಕಾರಣ ಸರ್? ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಇಬ್ಬರಿಗೂ ಎಲ್ಲ ಕಾರಣಗಳ ಬಗ್ಗೆ ಅರಿವಿದೆ, ಅವ್ರಿಗೆ ಎಲ್ಲ ಮಾಹಿತಿ ಇದೆ. ಅದಕ್ಕೋಸ್ಕರ ಹೇಳಿದ್ದಾರೆ. ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಕೆಲವು ಒಳ ರಾಜಕಾರಣದಿಂದ ಕೆಲವು ನಮಗೆ ಹಿನ್ನಡೆ ಆಗಿದೆ, ಲೀಡಲ್ಲಿ ಹಿನ್ನಡೆ ಆಗಿದೆ. ಬಟ್ ಗೆಲ್ಲೋದ್ರಲ್ಲಿ ಖಚಿತ ಗೆಲ್ತೀವಿ. ಅಲ್ಪಸಂಖ್ಯಾತ ಸಮುದಾಯ ಜಮೀರ್ ಅಹಮದ್ ನಾಯಕತ್ವದ ಮೇಲೆ ನಿಂತಿಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ಯಾ ಸರ್ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್? ನನಗೆ ಗೊತ್ತಿಲ್ಲ, ಕೆಲವ್ರಿಗೆ ಕಲ್ಪನೆ ಇರ್ಬೋದು ಆ ಥರ. ನನಗಂತೂ ಗೊತ್ತಿಲ್ಲ. ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಅಲ್ಪಸಂಖ್ಯಾತ ಮತದಾರರು, ನಾನು ಹಿಂದೆನೂ ಹೇಳಿದ್ದೀನಿ, ಪ್ರಜ್ಞಾವಂತ ಮತದಾರರು. ಅವರು ಯಾರಾದರೂ ಒಬ್ಬರಿಗೆ ಆಗಲಿ ಅಥವಾ ಒಂದು ಪ್ರಪಗಂಡಗಾಗಲಿ ಬಲಿಯಾಗಿ ಹೋಗೋದಿಲ್ಲ. ಭಾಳ ಪ್ರಜ್ಞೆಯಿಂದ ಯೋಚನೆ ಮಾಡ್ತಾರೆ. ಅವರು ಕೋಮುವಾದಿ ಮತದಾರರು ಅಲ್ಲ. ಈಗ ಬೇರೆ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿದ್ರೂ ಸಹ 70% ಜನ ಬಂದು ಓಟ್ ಹಾಕಿದ್ದಾರೆ. ಕೋಮುವಾದಿ ಮತದಾರರು ಅಲ್ಪಸಂಖ್ಯಾತರು ಆಗಿದ್ರೆ, ಮುಸ್ಲಿಂ ಸ್ಪೆಷಲಿ ಓಟ್ ಹಾಕ್ತಿದ್ರಾ? ಹಾಕ್ತಿಲ್ಲ. ನಮ್ಮ ಮುಸ್ಲಿಂ ಸಮುದಾಯದ ಮತದಾರರು ಸೆಕ್ಯುಲರ್ ಮತದಾರರು. ಸೊ ಹಾಗಾಗಿ ಓಟ್ ಹಾಕಿದರೆ ಇದು ನಮ್ಮ ಒಂದು ಕರ್ತವ್ಯ, ನಾವು ಮಾಡಬೇಕಾದಂಥ ಒಂದು ನಮ್ಮ ಧರ್ಮ, ನಾವು ಮಾಡಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರಾಯ್ಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ರಾವಣ ನೆಲದಲ್ಲಿ ಅಕ್ಷರಶಃ ದಳಪತಿ ವಿಜಯ್ ಅಬ್ಬರವನ್ನ ತೋರಿದ್ದಾರೆ. 110 ಸೀಟ್ಗಳಲ್ಲಿ ಸದ್ಯದ ಅಪ್ಡೇಟ್ ಪ್ರಕಾರ ಮುಂಚೂಣಿಯಲ್ಲಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿರುವಂಥದ್ದು. MK ಸ್ಟಾಲಿನ್ ಅವರು ತನ್ನ ಸ್ವಂತ ಕ್ಷೇತ್ರ ಕೊಳತ್ತೂರಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಂಧ್ರದ NTR ಮಾದರಿಯಲ್ಲಿ ವಿಜಯ್ ಈಗ ಜಯಭೇರಿಯನ್ನು ಬಾರಿಸ್ತಾ ಇರುವಂಥದ್ದು. ಮೊದಲ ಪ್ರಯತ್ನದಲ್ಲಿನೇ ಮುಖ್ಯಮಂತ್ರಿ ಹುದ್ದೆಯ ಪಕ್ಕಕ್ಕೆ ಬಂದು ನಿಂತಿದ್ದಾರೆ ಅವರು. ಇವಾಗ ಕೇವಲ 8 ಸೀಟ್ಗಳು ಮಾತ್ರ ಸರಳ ಬಹುಮತಕ್ಕೆ ಬೇಕಿರುವಂಥದ್ದು. ಇಲ್ಲಿ ಈಗ ಅವರ ರಾಜಕೀಯದ ತಂತ್ರಗಾರಿಕೆಗಳು ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಗಬಹುದು. ಈಗ ಸಹಜವಾಗಿಯೇ ಒಂದಷ್ಟು ಜನ ರಾಜಕೀಯದ ವಾತಾವರಣ ಬದಲಾಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಲಸೆ ಹಕ್ಕಿಗಳು ಹಾರಾಟವು ಕೂಡ ಎಲ್ಲಿ ಒಳ್ಳೆಯ ಮಳೆ ಒಳ್ಳೆಯ ಬೆಳೆ ಇರುತ್ತೋ ಆ ಕಡೆಗೆ ಹಾರಿ ಹೋಗುವಂಗೆ ವಲಸೆ ಹಕ್ಕಿಗಳ ಹಾರಾಟವು ಕೂಡ ಶುರುವಾಗುತ್ತೆ. ಸಹಜವಾಗಿಯೇ ರಾಜಕೀಯವಾಗಿ ನಡೆಯುವಂಥದ್ದು ಇದ್ದೇ ಇರುತ್ತೆ. ಇಲ್ಲಿ 110 ಸೀಟ್ಗಳಿಗೆ ಬಂದು ನಿಂತಾಗ ಅಲ್ಲಿರುವಂತಹ ಇಬ್ಬರು ಎದುರಾಳಿಗಳು ಕೂಡ 57-67 ಎರಡೂ ಕೂಡ ಹಾವು ಮುಂಗುಸಿಯ ರೀತಿಯಲ್ಲಿ ಎಣ್ಣೆ ಸೀಗೆಕಾಯಿ ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಂತಹ ಪಕ್ಷಗಳು DMK ಮತ್ತು ಅಣ್ಣಾ DMK ಪಕ್ಷಗಳು ಇರುವಂಥದ್ದು. ಈಗ ಅವರಿಬ್ಬರನ್ನು ಕೂಡ ಹಿಂದಕ್ಕೆ ಸರಿಸಿ 110 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರಬೇಕು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಷ್ಟೇ ಒಂದು ಇತಿಹಾಸದ ಸೃಷ್ಟಿ ಇದು. ಕಳೆದ ಬಾರಿ ಹಿಂದಿನ ಬಾರಿ 3, ಅಲ್ಲಿಂದ 77, ಈಗ 184 ಸೀಟ್ಗಳು. ಒಂದಕ್ಕಿಂತ ಒಂದು ಬಹಳ ದೊಡ್ಡದಾದಂತಹ ಜಂಪ್. ಬಿಜೆಪಿ ಬಂಗಾಳದ ಗದ್ದುಗೆಯನ್ನು ಏರಿರುವಂಥದ್ದು. 3 ಸೀಟ್ ಇದ್ದಾಗಲೇ ಅವರು ಮುಖ್ಯಮಂತ್ರಿ ಆಗಬಹುದು, ನಾವು ಆಡಳಿತ ನಡೆಸಬಹುದು ಅಂತೇಳಿ ಕನಸು ಕಟ್ಟಿಕೊಂಡು ಹೋರಾಟ ನಡೆಸಿದಂಥವ್ರು 77 ಸೀಟ್ಗಳು ಬಂದಾಗ ಸುಮ್ಮನೆ ಕೂತಿರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇತ್ತು. ಆ 77 ಸೀಟ್ ಬಂದಾಗ ಅದಕ್ಕೆ ಪೂರಕವಾದಂತಹ ರಣತಂತ್ರವನ್ನು ರೂಪಿಸೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಯಾವುದು ಕಬ್ಬಿಣದ ಕಡಲೆಕಾಯಿ ಅಂತೇಳಿ ಅಂದ್ಕೊಂಡಿದ್ರು, ಯಾವ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ರು, ಆ ರಾಜ್ಯದಲ್ಲಿ ಈ ಬಾರಿ ಕಮಲ ಪಕ್ಷ ಗೆದ್ದು ಬೀಗಿರುವಂತಹ ರೀತಿ ನಿಜಕ್ಕೂ ಕೂಡ ಇದು ಅಚ್ಚರಿಯಲ್ಲ. ಅದರ ಹಿಂದೆ ಬಹಳ ದೊಡ್ಡದಾದಂತಹ ಕೆಲಸವೂ ಇದ್ದೇ ಇತ್ತು. ಯಾಕಂದರೆ 3ರಿಂದ 77ಕ್ಕೆ ಬಂದಾಗ ಯಾವ ಸ್ವರೂಪದ ಹೋರಾಟ ಇದ್ದಿರ್ಬೋದು ಅನ್ನೋದನ್ನು ನಾವು ಕಲ್ಪಿಸ್ಕೊಂಡಾಗಲೇ 3ರಿಂದ 77 ಬರೋದು ಕಷ್ಟ. ನಿಜವಾದಂತಹ ಶ್ರಮ ಇದ್ದಂಥದ್ದು 21ರ ಎಲೆಕ್ಷನ್ನಲ್ಲಿ ಅವರಿಗೆ 77 ಬಂದ ಮೇಲೆ ಅದನ್ನು 184ಕ್ಕೆ ತಲುಪಿಸ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ದೊಡ್ಡ ಅಚ್ಚರಿ ಏನಿಲ್ಲ. ಯಾಕಂದರೆ ಅಲ್ಲಿ ಆ ಶ್ರಮವನ್ನು ಮುಂದುವರಿಸುತ್ತಾ ಭಾಗ ಮತ್ತು ಅದಕ್ಕೆ ಬೇಕಾಗಿರೋ ಒಂದು ಸ್ಟೇಜನ್ನು ಅವರು ಆಲ್ರೆಡಿ ಸೆಟ್ ಮಾಡಿದರು. ಅದರಲ್ಲಿ ಈಗ ಮುಂದುವರೆದು ಭವ್ಯವಾದಂತಹ ಮಹಲನ್ನು ಕಟ್ಟಿದ್ದಾರೆ ಬಿಜೆಪಿ. ಈಗಾಗಲೇ 5 ರಾಜ್ಯಗಳ ಫಲಿತಾಂಶವನ್ನು ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಜನ ತಮ್ಮ ತೀರ್ಪನ್ನು ಬರೆದಿದ್ದಾರೆ ಅಂತ ಹೇಳಿ. ಪ್ರತಿ ರಾಜ್ಯದಲ್ಲೂ ಕೂಡ ಆಡಳಿತದ ಬದಲಾವಣೆಗಳಿರ್ಬೋದು ಅಥವಾ ಆಡಳಿತ ಮುಂದುವರಿಕೆಯ ವಿಚಾರ ಇರ್ಬೋದು, ಭಾಳ ದೊಡ್ಡ ಮ್ಯಾಂಡೇಟನ್ನು ಇಲ್ಲಿ ಜನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲೂ ಕೂಡ 2 ಆಡಳಿತ ಮತ್ತು ಪ್ರತಿಪಕ್ಷದಲ್ಲಿ ಇದ್ದಂತಹ 2 ಪಕ್ಷಗಳನ್ನು ಹಿಂದಕ್ಕೆ ಸರಿಸಿ TVK ಅನ್ನುವಂತಹ ಹೊಸ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಯೋಚನೆ ಮಾಡಿದಂತಹ ಜನ ಸುಮಾರು 40-47 ಸೀಟ್ಗಳಷ್ಟು ಮುನ್ನಡೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅದೊಂದು ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಸ್ವರೂಪವನ್ನು ಕೂಡ ನೋಡ್ತಾ ಇದ್ವಿ. ಈಗಾಗಲೇ ವಿಜಯ್ ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ಕಂಡು ವಿಜಯ್ ತಂದೆಯವರು ಕೂಡ ಖುಷಿಯಾಗಿದ್ದಾರೆ. ವಿಶೇಷವಾಗಿ ತಮಿಳು ಜನರು ವಿಜಯ್ ಮೇಲೆ ಪ್ರೀತಿ ತೋರಿಸಿದ್ದಾರೆ, ವಿಜಯ್ ಅವರನ್ನು ತಮ್ಮ ಮನೆಯವರಂತೆ ಕಂಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅಣ್ಣ ಅಂಥೇಳಿ ಪ್ರೀತಿಯಿಂದ ಕರೆದಿದ್ದಾರೆ. ಹೀಗಾಗಿ ವಿಜಯ್ ತಂದೆ ಚಂದ್ರಶೇಖರ್ ಅವರು ಮಗನ ಪಕ್ಷದ ಗೆಲುವಿನ ನಂತರ ಭಾವುಕರಾಗಿದ್ದಾರೆ. ಯಾಕಂದರೆ ಇದೊಂದು ಪಕ್ಷದಲ್ಲಿ ಈಗ ನಾವು ಅನೇಕ ಸಂದರ್ಭಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಇಷ್ಟು ಬಾರಿ ಗೆದ್ದವರು, ಅಷ್ಟು ಬಾರಿ ಗೆದ್ದವರು, ಇವರು ಇಂಥ ಸಮುದಾಯದವರು, ಅವರು ಅಂಥ ಸಮುದಾಯದವರು, ಈ ಸಮುದಾಯದ ಸಮೀಕರಣ ಇಷ್ಟಿದೆ ಒಂದು ಕ್ಷೇತ್ರದಲ್ಲಿ ಅನ್ನೋ ಹೇಳ್ತಾರೆ. ಇಲ್ಲಿ ಅವ್ರ ತಂದೆ ಮಾತನಾಡಿದ್ದಾರೆ, ತೋರಿಸ್ತೀನಿ. First of all, as a father, I'm very proud and happy, total, me and my wife, because my wishes to my son, because I'm seeing last 2 years his confidence level. Okay, his confidence level is fantastic, and faith. I'll come as a Chief Minister of Tamil Nadu.
1% doubt is not there with Vijay. That is his confidence level. I'm appreciating that attitude. First of all, for a leader, that boldness, no alliance. I will stand with my own legs. Was stubborn in this. So, it's a good thing for Tamil Nadu and Tamil Nadu people, Tamil peoples. Definitely, I think ತಮ್ಮ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ ಅನ್ನುವ ಕನಸನ್ನೇನು ಕಾಣ್ತಾ ಇದ್ರು, ಆ ಕನಸು ನುಚ್ಚುನೂರಾಗಿರುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿಂದೂನೂ ಕೂಡ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜನಸಂಘ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರ ಒಬ್ಬರಾದಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ಇವತ್ತು ನನಸಾಗಿರುವಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ TMC ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದಿರುವಂಥ ವಿಚಾರ. ಅದೇ ರೀತಿ ಪುದುಚೇರಿ ಮತ್ತು ಹೀಗೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಪಕ್ಷದ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿರುವಂತಹ 2 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಯವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 16ನೇ ಸುತ್ತಿನಲ್ಲಿ ಈಗ ಕಾಂಗ್ರೆಸ್ 7,016 ಮತಗಳ ಮುನ್ನಡೆಯನ್ನು ಸಾಧಿಸಿದೆ. ಸಮರ್ಥ ಶಾಮನೂರ್ ಅವರಿಗೆ 52,214 ಮತಗಳು ಬಂದಿರುವಂಥದ್ದು. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ 45,198 ಮತಗಳು ಸಿಕ್ಕಿರುವಂಥದ್ದು. ಸದ್ಯಕ್ಕೆ SDPIನ ಅಫ್ಸರ್ ಕೊಡ್ಲಿಪೇಟೆಗೆ 17,194 ಮತಗಳು ಬಂದಿರುವಂಥದ್ದು. SDPI ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಮತಗಳನ್ನು ಗಳಿಕೆ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಇದು ಸಹಜವಾಗಿದೆ ಕಾಂಗ್ರೆಸ್ನ ಮತಬುಟ್ಟಿಗೆ ಕೈ ಹಾಕಿದಂತೆ ಗೋಚರಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಯಾವ ಕ್ಷೇತ್ರವನ್ನು ತನ್ನ ಭದ್ರಕೋಟೆ ಅಂತೇಳಿ ಎಂಜಾಯ್ ಮಾಡ್ತಾ ಇತ್ತು, ಆ ಕ್ಷೇತ್ರದಲ್ಲಿದೆ ಅದು ತೀವ್ರವಾದಂತಹ ಪೈಪೋಟಿಯನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೆ ಎದುರಿಸ್ತಾ ಇರುವಂಥದ್ದು. ಈ ಬಾರಿ ಸಮರ್ಥ ಮಲ್ಲಿಕಾರ್ಜುನ್ ವರ್ಸಸ್ ಶ್ರೀನಿವಾಸ್ ದಾಸ್ಕರಿಯಪ್ಪ ನಡುವಿನ
ಹಣಾಹಣಿ ಇದು. ಈ ನೇರ ಹಣಾಹಣಿಯಲ್ಲಿ 7,000 ಮತಗಳ ಅಂತರದ ಮುನ್ನಡೆಯನ್ನು ಸದ್ಯಕ್ಕೆ ಉಳಿಸ್ಕೊಂಡಿದ್ದಾರೆ. ಇನ್ನು ಕೂಡ ಸಮರ್ಥ ಮಲ್ಲಿಕಾರ್ಜುನ್ ಮೊದಲ ಹಂತದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತ್ತು, ಆಲ್ಮೋಸ್ಟ್ 5,000 ಮತಗಳ ಮುನ್ನಡೆಯನ್ನು ಸಾಧಿಸಿತ್ತು. ಇನ್ನು ಕಡೆಯ ಒಂದೆರಡು ಸುತ್ತುಗಳು ಮಾತ್ರ ಬಾಕಿ ಉಳಿದಿರೋದ್ರಿಂದಾಗಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಸದ್ಯಕ್ಕಂತೂ ಕಾಂಗ್ರೆಸ್ ಮುನ್ನಡೆಯನ್ನು ಹೊಂದಿದೆ, ಆದರೆ ಇದು ಗೆಲುವಾಗಿ ಪರಿವರ್ತನೆ ಆಗುತ್ತಾ ಅಥವಾ ಬಿಜೆಪಿ ಗೆಲುವಿನ ಕಡೆಗೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥದ್ದನ್ನು ನೋಡಬೇಕು. ನಮ್ಮ ಜೊತೆಗೆ ರಾಮಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಜಯನಗರದ ಶಾಸಕರು, ಭಾರತೀಯ ಜನತಾ ಪಕ್ಷದ ನಾಯಕರು. ರಾಮಮೂರ್ತಿ ಅವರು, ಯಾವ ರೀತಿಯಾಗಿ ಈ ಬಾರಿಯ ಫಲಿತಾಂಶದ ವಿಚಾರಕ್ಕೆ ಬಂದಾಗ, ಹೌದು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಗೆಲುವು ಸಿಕ್ಕಿರುವಂಥದ್ದು, ಅಸ್ಸಾಂನಲ್ಲಿ ಅತಿ ದೊಡ್ಡ ಗೆಲುವು ಸಿಕ್ಕಿರುವಂಥದ್ದು, ಇವೆಲ್ಲವೂ ಕೂಡ ಗೋಚರಿಸ್ತಿದೆ. ನಮ್ಮ ರಾಜ್ಯದ ಕತೆ ಏನು ಅಂತೇಳಿ, ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರದಲ್ಲಿ ಕೂಡ ಹಿನ್ನಡೆ ಅಂದರೆ ಹಿಂಗೆ ಅಲ್ಲ, ಇದು ನಿರೀಕ್ಷಿತ. ಯಾಕೆ ಅಂದರೆ ಎರಡು ಕೂಡ ಸಹಾನುಭೂತಿಯ ಗೆಲುವು. ಎರಡು ನಮ್ಮ ಉಮೇಶ್ ಮೇಟಿಯವರು ಮತ್ತು ಅವ್ರ ತಂದೆ ಶಾಸಕರಾಗಿ 2-3 ಬಾರಿ ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು. ಮತ್ತು ಈ ಸಹಾನುಭೂತಿ, ನಾನು ಕೂಡ ಹೋಗಿ ಸಹಾನುಭೂತಿ ಯಾರಿಗೇ ಆಗಲಿ ಬೈ ಎಲೆಕ್ಷನ್ನಲ್ಲಿ ಸಹಾನುಭೂತಿಗಳು ಇದುವರೆಗೆ BJP ಸರ್ಕಾರ ಇದ್ದಾಗ ನಾವು ಕೂಡ ಬೈ ಎಲೆಕ್ಷನ್ ಗೆದ್ದಿದ್ದೀವಿ ನಾವು. ಅದೇ ಥರ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಬೈ ಎಲೆಕ್ಷನ್ ಗೆದ್ದಿರೋದು ಒಂದು ಸಹಾನುಭೂತಿಯಿಂದ, ಏನೋ ಶಿವಶಂಕರಪ್ಪನವರಾಗಲಿ ಮತ್ತು ಮೇಟಿಯವರಾಗಲಿ ಸಹಾನುಭೂತಿಯಿಂದ ಗೆದ್ದಿದೆ ಹೊರತು ಕಾಂಗ್ರೆಸ್ ಸರ್ಕಾರ ಸಾಧನೆಯಿಂದ ಯಾವುದೂ ಗೆದ್ದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಸಾಧನೆ ಗೆಲ್ಲಬೇಕು ಅಂದರೆ CM ಅಲ್ಲೇ ಠಿಕಾಣಿ ಓಡಿ, DCM ಅಲ್ಲೇ ಠಿಕಾಣಿ ಓಡಿ, ಎಲ್ಲ ಮಿನಿಸ್ಟ್ರುಗಳ್ನ 6, 7 ಒಂದೊಂದು ಪ್ಯಾಕೇಜ್ ಜಿಲ್ಲಾ ಪಂಚಾಯತಿಗಳಿಗೆ ಮಿನಿಸ್ಟ್ರುಗಳ್ನ ಹಾಕಿ ಕೆಲಸ ಮಾಡೋಕೆ ಒಂದು 16ರಲ್ಲಿ 15 ಗೆದ್ದಾಗ ಬೈ ಎಲೆಕ್ಷನ್ಸ್ ಅಲ್ಲಿ ಆವಾಗ ಯಾರು ಮಂತ್ರಿಗಳು ಹೋಗಿ ಅಲ್ಲ, ಅದೇ ಹೇಳ್ತೀವಿ. ಬೈ ಎಲೆಕ್ಷನ್ನು ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ. ಅವ ಯಾವಾಗ ಬಿಫೋರ್ ಎಲೆಕ್ಷನ್ ದಿವಸನೇ ಹೇಳಿದ್ದಾರೆ, ಸಹಾನುಭೂತಿ ಗೆಲ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಎಲೆಕ್ಷನ್ನು ಮುಂಬರುವ ಒಂದು ಚುನಾವಣೆಗೆ ದಿಕ್ಸೂಚಿ ಅಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಇವು ನೋಡ್ತಾ ಇದ್ದಾರೆ, ಇವತ್ತು ಯಾವುದು ಪಶ್ಚಿಮ ಬಂಗಾಳ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇದೇ ರೇಟು ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, 100ಕ್ಕೆ 100 ಬರುತ್ತೆ ಅಂತ ಹೇಳ್ತೀನಿ ಸರ್. ಬ್ರಿಜೇಶ್ ಅವರೇ, ಕರ್ನಾಟಕದಲ್ಲಿ ಈಗ ನೀವು ಬೈ ಎಲೆಕ್ಷನಲ್ಲಿ ಗೆದ್ದಿರುವಂಥದ್ದು ಕೇವಲ ಬೈ ಎಲೆಕ್ಷನ್ ಗೆಲುವು ಅಷ್ಟೇ ಅಂತೇಳಿ ಆಗಲೇ CT ರವಿ ಅವರು ಕೂಡ ಮಾತಾಡ್ತಾ ಅದೇ ಮಾತ್ರ ಹೇಳಿದರು. ಗುಂಡ್ಲುಪೇಟೆ ಮತ್ತು ನಂಜನಗೂಡ ನೀವು ಗೆದ್ದಿರಬಹುದು, ಆದರೆ ಅದರ ನಂತರ ನಡೆದಿರುವಂತಹ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ ಏನಾಗಿತ್ತು ಅನ್ನೋಂಥದ್ದನ್ನು ಜನ ನೋಡಿದ್ದಾರೆ. ಸೊ BJPಗೆ ಈ ಬೈ ಎಲೆಕ್ಷನ್ನ ಸೋಲಿನ ದೊಡ್ಡ ವಿಚಾರ ಅಲ್ಲ ಅಂತ. ಇಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಟ್ ಐ ಆಮ್ ಫುಲ್ಲಿ ಇನ್ ಅಗ್ರಿಮೆಂಟ್ ವಿತ್ ಮಿಸ್ಟರ್ ರಾಮಮೂರ್ತಿ, ಫುಲ್ಲಿ ಇನ್ ಅಗ್ರಿಮೆಂಟ್. ಆ್ಯಕ್ಚುಲಿ ಬೈ ಎಲೆಕ್ಷನ್ಸು ಏನಾಗುತ್ತೆ, ಮತದಾರ ವೋಟ್ ಕೊಟ್ಟಿರ್ತಾರೆ, ಮತ್ತು ಅದೇ ವ್ಯಕ್ತಿ ತೀರ್ಕೊಂಡ್ಬಿಟ್ಟಿರ್ತಾರೆ. ತೀರ್ಕೊಂಡಾಗ ಅದೇ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಹೇಗಿದ್ರು ಕೂಡ 5 ವರ್ಷಕ್ಕೋಸ್ಕರ ಮತದಾರರು ವೋಟ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಕಂಟಿನ್ಯೂ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಬಟ್ ನಾನಿದು ಹೇಳಲ್ಲ, ಮುಂದಿನ ಸತಿ ಕಾಂಗ್ರೆಸ್ ಚೇಂಜ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ಬೈ ಎಲೆಕ್ಷನ್ಸ್ ಆರ್ ಜನರಲಿ ದೇ ಸಪೋರ್ಟ್ ದ ಪ್ರೀವಿಯಸ್ ಯಾರು ಗೆದ್ದಿರ್ತಾರೆ ಅದೇ ಪಕ್ಷ ಯೂಶ್ವಲಿ ಬರುತ್ತೆ. ಅಂದರೆ ಇವಾಗ ಕಾಂಗ್ರೆಸ್ ಗೆದ್ದಿದೆ, ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಒಂದೊಂದು ಕಡೆ ಅದು ಸ್ವಲ್ಪ ಉಲ್ಟಾ ಪುಲ್ಟಾ ಆಗ್ಬೋದು ಸ್ವಲ್ಪ, ಬಟ್ ಹೆಚ್ಚಾಗಿ ಈ ಬೈ ಎಲೆಕ್ಷನ್ಸ್ದು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಇದಕ್ಕೆ ಪೂರಕವಾಗಿ ಓಕೆ, ಪಶ್ಚಿಮ ಬಂಗಾಳದಲ್ಲಿ ಕಳೆದ 5 ವರ್ಷಗಳಲ್ಲಿ 21 ಬೈ ಎಲೆಕ್ಷನ್ ಆಯಿತು. ಅದರಲ್ಲಿ 20 ತೃಣಮೂಲ ಕಾಂಗ್ರೆಸ್ ಗೆಲ್ತು. ಸೊ ನಾರ್ಮಲಿ ರೂಲಿಂಗ್ ಪಾರ್ಟಿ ಯಾವುದಿರುತ್ತೆ ಅದೇ ಗೆಲ್ಲುತ್ತೆ ಅಂತ. ಆದರೆ ಓಕೆ, ಬೈ ಎಲೆಕ್ಷನಲ್ಲಿ ರೂಲಿಂಗ್ ಪಾರ್ಟಿ ಇದೆ, ಆ ಫ್ಯಾಮಿಲಿಯವರು ಕೊಟ್ಟಿದ್ದಾರೆ, ಅವ್ರು ಗೆಲ್ತಾರೆ. ದಾವಣಗೆರೆ ದಕ್ಷಿಣದ ಅಂತರ ಯಾವ ಸ್ವರೂಪದಲ್ಲಿ ನಡೀತಾ ಇದೆ? ಶಿವಶಂಕರಪ್ಪರವರು ಗೆಲ್ತಾ ಇದ್ದಾಗ ಸಿಗ್ತಾ ಇದ್ದಂಥ ಅಂತರ ಯಾವ ಸ್ವರೂಪದ್ದು? SDPI ಅಭ್ಯರ್ಥಿ ಗಳಿಸ್ತಾ ಇರುವಂತಹ ಮತಗಳು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬೇಡಿಕೆ, ಆ ಬೇಡಿಕೆಯನ್ನು ಬಹುಶಃ ಆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಓಡಾಡಿದಾಗ ಅನೇಕ ಸಮುದಾಯದವ್ರನ್ನ ಮಾತಾಡ್ತಾರೆ. ಕೆಲವರು ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಬೇರೆ ಸಮುದಾಯದವರು ಕೂಡ ಹೇಳಿದಂಥ ಮಾತುಗಳೇನಿದ್ವು ಅಂತ ಹೇಳಿದರೆ, ಹೌದು ಇಷ್ಟು ದಿವಸ ನಮಗೆ ಅವರು ವೋಟ್ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ಅಟ್ಲೀಸ್ಟ್ ಈ ಸರ್ತಿ ಆದರೂ ಮುಸಲ್ಮಾನರಿಗೆ ಕೊಡ್ಬೋದಾಗಿತ್ತು. ಇದೇ ನಾವು ಪೂರ್ತಿ ರೊಟ್ಟಿ ಕೊಡಿ ಅಂತ ಕೇಳ್ತಾ ಇಲ್ಲ, ಒಂದು ಅರ್ಧ ರೊಟ್ಟಿನಾದರೂ ಕೊಡ್ಬೋದಿತ್ತಲ್ಲ. ಇದು ಬೈ ಎಲೆಕ್ಷನ್, ನೆಕ್ಸ್ಟ್ ಎಲೆಕ್ಷನ್ ಬೇಕಾದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಯವ್ರಿಗೆ ನಿಲ್ಬೋದಾಗಿತ್ತು, ಅಟ್ಲೀಸ್ಟ್ ಇದರಲ್ಲಾದರೂ ಕೊಡ್ಬೋದಾಗಿತ್ತಲ್ಲ. ಈ ಅಭಿಪ್ರಾಯ ಕೇವಲ ಮುಸ್ಲಿಂ ಸಮುದಾಯದವ್ರದ್ದಲ್ಲ, ಬೇರೆ ಸಮುದಾಯದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಹೇಳ್ಕೊಂಡ ಇರುವಂತಹ ಅವ್ರನ್ನ ಮಾತಾಡ್ತಾಗಲೂ ಕೂಡ ಇಂಥ ಅಭಿಪ್ರಾಯಗಳು ಕೂಡ ಅಲ್ಲಿ ಬರ್ತಾ ಇದ್ವು ಅಂತೇಳಿ. ಆದರೆ ಕಾಂಗ್ರೆಸ್ನ ಈ ಡಿಸಿಷನನ್ನು ಮುಸಲ್ಮಾನರು ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಭಿನ್ನವಾಗಿ ನೋಡಿದ್ದಾರೆ ಅಂತೇಳಿ ಅನ್ನಿಸ್ತಿದೆಯಾ ನಿಮಗೆ? ಇಲ್ಲ, ಬಹುಶಃ ಪಕ್ಷ ಇದನ್ನು
ಈ ಪ್ರಕ್ರಿಯೆ ಏನಿದೆ ಶಾಮ್ನೂರ್ ಅವ್ರು ತೀರ್ಕೊಂಡ್ಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತು. ಓಕೆ, ಯಾಕೆಂತ ಹೇಳಿದ್ರೆ ಲಾಸ್ಟಲ್ಲಿ ನಾವು ಈ ಚುನಾವಣಾ ತೀರ್ಮಾನ ಮಾಡಿದ್ದು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋಂಥದ್ದನ್ನು. ಬಹುಶಃ ಅದೇ ದಿನ ಯಾವತ್ತು ತೀರ್ಕೊಂಡ್ರು ಅವತ್ತೇ ನಾವು ಶುರು ಮಾಡಿ ಮತ್ತು ಇವ್ರು ಎಲ್ಲರಿಗೂ ಮಾತಾಡಿ ಮತ್ತು ಮಾತುಕತೆ ನಡೆಸಿ ಇವ್ರನ್ನೆಲ್ಲ ಕಾನ್ಫಿಡೆನ್ಸಿಗೆ ತೊಗೊಂಡು ಮಾಡಿದರೆ ಬಹುಶಃ ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗ್ತಿತ್ತೇನೋ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಹರಿಪ್ರಸಾದ್, ನಾನು ಕೆಲವರ ಜೊತೆ ಮಾತಾಡುವಾಗ ನನಗೆ ತಿಳಿದು ಬಂದಿದ್ದೇನೆಂದರೆ, ಇದು ಮುಸ್ಲಿಂ ನಾಯಕರಿಗೆ ಮತ್ತು ಶಾಮ್ನೂರ್ ಅವರ ಫ್ಯಾಮಿಲಿಗೆ ಇದು ಒಂಥರ ಈಗ ತಗೊಳ್ಳೇಬೇಕು ಅನ್ನುವಂಥ ಟಿಕೆಟ್ ತಗೊಳ್ಳೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಯಾಕಂದರೆ ಇದರಲ್ಲಿ ಏನಾದರೂ ಈಗ ಶಾಮ್ನೂರ್ಗೆ ಸಿಕ್ಕಿ ಅವರು ಗೆದ್ದರೆ, ಈಗ ಸಮರ್ಥ್ ಇನ್ನೂ ಚಿಕ್ಕ ಹುಡುಗ, ಸೊ ಅವರು ಭವಿಷ್ಯ ತುಂಬ ಇದೆ. ಸೊ ಹಾಗಾಗಿ ಅವರು ಬಿಟ್ಟು ಬೇರೆಯವ್ರಿಗೆ ಇನ್ನು ಮುಂದೆ ಸೀಟ್ ಸಿಕ್ಕೋದಿಲ್ಲ, ಟಿಕೆಟ್ ಸಿಕ್ಕೋದಿಲ್ಲ. ಹಾಗೆಯೇ ಶಾಮ್ನೂರ್ ಅವರ ಫ್ಯಾಮಿಲಿಗೆ ಈ ಅಕಸ್ಮಾತ್ ಮುಸ್ಲಿಮ್ರಿಗೆ ಟಿಕೆಟ್ ಹೋದರೆ ಮತ್ತು ಅವ್ರು ಗೆದ್ದರೆ ಮತ್ತು ತಮಗೆ ಅದ್ರ ಮುಂದೆ ಆ ದಾವಣಗೆರೆ ಸೌತ್ನಲ್ಲಿ ಭವಿಷ್ಯ ಇಲ್ಲ ತಮ್ಮ ಫ್ಯಾಮಿಲಿಗೆ ಹೌದು ಅನ್ನುವಂಥ ಒಂದು ನಿರ್ಮಾಣ ಆಗ್ಬೋದು ಸ್ಥಿತಿ ಅಂತ ಎರಡೂ ಕಡೆಯವರು ಒಂಥರ ಜಿದ್ದಾಜಿದ್ದಿಯಾಗಿ ಟ್ರೈ ಮಾಡಿದ್ರು ಅಂತ. ಆದರೆ ಅಲ್ಲಿ ಒಂದು ಅಂಶ ಇಲ್ಲಿ ಗಮನಿಸಬೇಕಂತ, ಅಬ್ದುಲ್ ಜಬ್ಬಾರ್ ಅವರ ವಿರೋಧ ಇತ್ತು, ಅವರ ಮೇಲೆ ಕ್ರಮಗಳಾಗಿದ್ದಾವೆ. ಆದರೆ ಅಬ್ದುಲ್ ಜಬ್ಬಾರ್ ಕೂಡ ಅಲ್ಲಿರುವ ಮುಸ್ಲಿಂ ಮತಗಳ ಅತಿ ಹೆಚ್ಚು ಮುಸ್ಲಿಂ ಮತಗಳಿದ್ದಾವೆ ಅನ್ನೋಂಥದ್ರ ಬೆನಿಫಿಷಿಯರಿ ಅಲ್ವಾ? ಅವ್ರನ್ನ MLC ಮಾಡಿರುವಂಥ 2 ಬಾರಿ MLC ಮಾಡಿರೋದ್ರ ಉದ್ದೇಶವೂ ಕೂಡ ಅಲ್ಲಿಯ ಮುಸ್ಲಿಂ ಸಮುದಾಯವನ್ನು ರಿವಾರ್ಡ್ ಮಾಡಬೇಕು, ಅವ್ರಿಗೂ ಕೂಡ ನಾವು ಗೌರವ ಕೊಡಬೇಕು ಅನ್ನೋಂಥ ಕಾರಣಕ್ಕೆ, ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕೆ ವಿಧಾನಸಭೆಯಲ್ಲಿ ಆಗದಿದ್ದರೆ ವಿಧಾನ ಪರಿಷತ್ತಿಗೆ ಕಳಿಸ್ತೀವಿ ಅನ್ನೋಂಥ ಉದ್ದೇಶದಿಂದ ಇತ್ತಲ್ವಾ ಅಂತೇಳಿ. ಆದರೆ ಎಲ್ಲೊಂದು ಕಡೆ ಮಾತು ತಪ್ಪಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಆದ್ಮೇಲೆ ನಿಮಗೆ ಕೊಡ್ತೀವಿ ಅಂತ ಅಬ್ದುಲ್ ಜಬ್ಬಾರ್ ಅವರಿಗೆ ಮೈನಾರಿಟಿ ಕಮ್ಯುನಿಟಿ ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ ಅವರು. ಯಾಕೆ ಅಂತಂತಂದರೆ ತಂದೆ ಶಾಸಕರು, ಮಗ ಮಿನಿಸ್ಟ್ರು, ಆ ಮಿಸಸ್ ಲೋಕಸಭೆಗೆ, ನಮ್ಮ ವಂಶನೇ ಇದಾದ ದೃಷ್ಟಿಯಿಂದ ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಇವತ್ತು ಏನಾಗಿದೆ ಪರಿಸ್ಥಿತಿ ನೀವು ಅಬ್ಸರ್ವ್ ಮಾಡಿ ವೋಟ್ ಹಾಕಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಅಸಮಾಧಾನವಾಗಿ BJP ಸರ್ಕಾರ BJP ಬರುತ್ತೆ ಅಂತ ಕೆಲವರು ನಾವು ವೋಟ್ ಗೆಲ್ಲಿಸುವಂಥ ಕೆಲಸವನ್ನು ಮೈನಾರಿಟಿಗಳು ಮಾಡಿದ್ದಾರೆ ಹೊರತು ಮನಸ್ಪೂರ್ವಕವಾಗಿ ವೋಟ್ ಹಾಕುವಂಥ ಕೆಲಸವನ್ನು ಮಾಡಿಲ್ಲ. ಇವತ್ತು ಅವರೇ ಹೇಳಿದ್ರು, ಇಲ್ಲ BJP ಗೆದ್ದುಬಿಡುತ್ತೆ ನಾವು ವೋಟ್ ಹಾಕಿಲ್ಲ ಅಂದರೆ ಅವರು ಸ್ಪಿಟ್ ಆಯ್ತದು. ಒಂದು ಕಡೆ ಬೈ ಎಲೆಕ್ಷನ್ನಲ್ಲಿ ಬ್ರಿಜೇಶ್ ಕಾಳಪ್ಪನವ್ರು ಹೇಳ್ದಂಗೆ ಆ ಒಂದು ಸರ್ಕಾರ ಬರುತ್ತೆ. ಎರಡನೇದು ಮತದಾರರು ಕೂಡ ಒಲ್ಲದ ಮನಸ್ಸಿಂದ ವೋಟ್ ಹಾಕುವಂಥ ಕೆಲಸವನ್ನು ದಾವಣಗೆರೆಯಲ್ಲಾಗಿರೋದು. ಆದರೆ ಬಿಜೆಪಿ ಆರೋಪ ಇತ್ತು, ಬಿಜೆಪಿಯ ನಾಯಕರುಗಳೇ ಮಾಡಿದಂಥ ಆರೋಪ ಅಥವಾ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ನಾಯಕ ಅದನ್ನು ಓಪನ್ ಆಗಿ ಹೇಳಿರುವಂಥದ್ದು. ಬಿಜೆಪಿ ಉಳಿದ ನಾಯಕರುಗಳು ಆಂತರಿಕವಾಗಿ ಹೇಳ್ತಿದ್ರು ಬಿಜೆಪಿಗೆ ಗೆಲ್ಲೋ ಅವಕಾಶ ಇದ್ದಂತಹ ಚುನಾವಣೆ ಇದು, ಆದರೆ ನೀವು ಕರೆಕ್ಟ್ ಆದಂಥ ಕ್ಯಾಂಡಿಡೇಟ್ ಹಾಕಿಲ್ಲ ಅಂತೇಳಿ. ಯಾಕಂದರೆ ಕಳೆದ ಬಾರಿ ನಿಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗಿತ್ತು. ನೀವು ನಿಮ್ಮಲ್ಲಿದ್ದಂತಹ ಏನು ನಿಮ್ಮ ಪಕ್ಷದ ಒಳಗಡೆ ಇರುವಂತಹ ಒಳಬೇಗುದಿ ಅಥವಾ ನಿಮ್ಮಲ್ಲಿರುವಂತಹ ಭಿನ್ನಮತ ಅದನ್ನು ನೀವು ಸಮರ್ಥಿಸ್ಕೊಳ್ಬೋದು, ಅದು ಇಲ್ಲ ಅಂತ ಹೇಳ್ಬೋದು, ಏನು ಬೇಕಿದ್ರು ವ್ಯಾಖ್ಯಾನಿಸ್ಬೋದು. ಆದರೆ ವಾಸ್ತವವನ್ನು ಬಿಟ್ಟು ನಾವು ಮಾತಾಡಬಾರ್ದು. ಅಲ್ಲಿ ಇದ್ದಂತಹ GM ಸಿದ್ದೇಶ್ವರ ಅವರ ನಾಯಕತ್ವದಲ್ಲಿ ನೀವು ಟಿಕೆಟನ್ನು ಹಂಚಿಕೆಯನ್ನು ಮಾಡುವ ಕೆಲಸವನ್ನು ಮಾಡಿದ್ರಿ. ಅದಕ್ಕೆ ವಿರೋಧ ಇತ್ತು ಅನ್ನುವಂಥದ್ದು ಆರಂಭಿಕವಾಗಿಯೇ ಗೋಚರಿಸ್ತಾ ಇತ್ತು. ನನ್ನಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ, ಆದರೆ ನನಗೆ ಅಸಮಾಧಾನ ಇದೆ ಅಂತೇಳಿ ನಿಮ್ಮದೇ ಒಬ್ಬರು ಮಾಜಿ ಸಚಿವರು ಭಾಳ ಓಪನ್ ಆಗಿ ಹೇಳಿರುವಂಥದ್ದು ಕೂಡ ಇತ್ತು. ಅಂದರೆ ಬಿಜೆಪಿಗೆ ಗೆಲ್ಲೋ ಅವಕಾಶ ಇತ್ತು. ನೀವು ಇಲ್ಲ ಅವರು ಶಾಮ್ನೂರ್ ಫ್ಯಾಮಿಲಿಯವರಿಗೆ ಗೆದ್ದು ಬಿಡ್ಲಿ ಅನ್ನೋ ರೀತಿಯಲ್ಲಿ ನೀವು ಸ್ಟ್ರಾಟಜಿ ಮಾಡಿದ್ರ ಅಂತ ಬಿಜೆಪಿಯವರು. ಇಲ್ಲ, ಏನಂದರೆ ಒಂದು ಲಿಂಗಾಯತ್ ಸಮುದಾಯ ನಮ್ಮ ಲಾಸ್ಟ್ ಟೈಮ್ ಯಾರು ಅಭ್ಯರ್ಥಿ ಅವನಿಗೆ ಕೆಟ್ಟ ಒಳ್ಳೆ ಮನುಷ್ಯ ಮೇಯರ್ ಆಗಿದ್ದು ಅಂತ ಅಭ್ಯರ್ಥಿ. ಹೌದು, ಇದರಲ್ಲಿ ಏನಾಯ್ತು ಅಂದರೆ ಬರೀ ಲಿಂಗಾಯತ ಸಮುದಾಯಕ್ಕೆ ಪಂಚಮಶಾಲಿ ಅವರಿಗೆ ಅವ್ರು ಕೊಟ್ಟಾದ್ಮೇಲೆ ಇದೊಂದು ಚೇಂಜ್ ಮಾಡಿ ಬ್ಯಾಕ್ವರ್ಡ್ ಕಮ್ಯುನಿಟಿ ST ಕಮ್ಯುನಿಟಿಗೆ ನಾವು ಕೊಡ್ತು ಅಂತಂದರೆ ST ಓಟ್ ಸುಮಾರು 60-65 ಸಾವಿರ ST ಓಟ್ಗಳು ಬರುತ್ತೆ. ಬರೀ ನಾವು ಪಾರಂಪರ್ಯವಾಗಿ ಯಾರು ಹಿಂದೆ ಕೊಟ್ಟಂಥವ್ರಿಗೆ ಅದು ಹಿಂದೆ ಕೊಟ್ಟಂದ್ರೆ ಕೊಡೋ ಬದಲು ಇದೊಂದು ಪ್ರಯೋಗ. ಏಕೆ ಅಂತಂದರೆ ಎಲ್ಲ ಒಂದು ಯೂನಿಟಿ ಆಗಬೇಕು ನಮಗಲ್ಲಿ ಅಂತ ಒಂದಿತ್ತು ನಮಗಲ್ಲಿ ಒಂದು. ಎರಡನೇದು ಇಬ್ಬರನ್ನ ಬಿಟ್ಟು ಯಾರಿಗೆ ರೇಣುಕಾಚಾರ್ಯ ಅವ್ರ ಕಡೆ ಅಂತ ಕ್ಯಾಂಡಿಡೇಟ್ಗಳು ಮತ್ತು ಬೇರೆ ಕ್ಯಾಂಡಿಡೇಟ್ ಬಿಟ್ಟು ಒಮ್ಮತವಾಗಿ ಇವರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ನಮಗೆ ಗೊತ್ತಿತ್ತು ಈ ಚುನಾವಣೆಯಲ್ಲಿ ನಾನು ಕೂಡ ಹೋಗಿದ್ದೆ, ಬಾಗಲಕೋಟೆಗೆ ಹೋಗಿದ್ವಿ, ಇಲ್ಲಿಗೂ ಹೋಗಿದ್ವಿ. ಮನೆ ಮುಖ್ಯಮಂತ್ರಿಗಳು ಅಲ್ಲೇ ಠಿಕಾಣಿ ಹಾಕಿ ಅಲ್ಲೇ ಇದ್ದು ಇದೊಂದು ಸಹಜ. ಯಾಕೆಂದರೆ ಲಾಸ್ಟ್ ಟೈಮು ಸುಮಾರು ಹೇಳ್ದಂಗೆ ವೇದಿಕೆಯಲ್ಲಿರೋರು ಹೇಳ್ದಂಗೆ ಯಾವುದೇ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ಗಳು ಆ ಸರ್ಕಾರದ ಪರವಾಗಿ ಆಗುತ್ತೆ ಹೊರತು
ಯಾತಕ್ಕೆ ಅಂತಂದರೆ ಅದಕ್ಕೆ ಅದೇ ಅಂತ ಒಂದು ಪೊಲೀಸ್ ವ್ಯವಸ್ಥೆ ಇರ್ಬೋದು, ಅಧಿಕಾರಿಗಳ ವ್ಯವಸ್ಥೆ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಚುನಾವಣೆಯಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇರ್ತಾರೆ. ಈ ದೃಷ್ಟಿಯಿಂದ ಇದೇನು ಸಹಜ. ಆದರೆ ಮುಂಬರುವ ಚುನಾವಣೆಯಲ್ಲಿ ನೇರವಾಗಿ ಜನಪ್ರಿಯ ಇರುತ್ತೆ. ಈ ಉದಾಹರಣೆ ಪಶ್ಚಿಮ ಬಂಗಾಳ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಅಂತ ರೀತಿಯ ಪ್ರಯೋಗ ಇರುವುದಿಲ್ಲ ಅಲ್ಲಿ. 100ಕ್ಕೆ 100 ನಾವು ಗೆಲ್ತೀವಿ. ಈ ರೀತಿಯ ಪ್ರಯೋಗ ನೋಡಿ ಇವಾಗ ಹೇಳ್ತೀವಲ್ಲ, ಆಯ್ಕೆಯ ಪ್ರಯೋಗಗಳಿರೋದಿಲ್ಲ ಅಲ್ಲಿ. ನಿಮ್ಮ ಇಲ್ಲೇ ಮತ್ತೆ ಇದೆ, ಇಲ್ಲೇ ಬರ್ತೀವಿ 100ಕ್ಕೆ 100 ಚುನಾವಣೆ ಗೆಲ್ತೀವಿ. ಈಗ ನಾವು ಡಾಕ್ಟರ್ ಶಿರಾದಲ್ಲಿ ಡಾಕ್ಟರ್ ರಾಜೇಶ್ ಅವರು ನಾವು ಟಿಕೆಟ್ ಕೊಡ್ತದೆ ಲಾಸ್ಟ್ ಟೈಮು. ಜಯಚಂದ್ರ ವಿರುದ್ಧ ಕೊಟ್ಟಿದ್ದಾರೆ. ಯಾರೋ ಸೀನಿಯರು MLA ಮಿನಿಸ್ಟರ್ ಆದವರು. ನಮ್ಮದೇ ಸರ್ಕಾರ ಸೋತರು. ಎಗೇನೆ ಎಲೆಕ್ಷನ್ ಆದಾಗ ಆಮೇಲೆ 2013ರಲ್ಲಿ 18ರಲ್ಲಿ ಮತ್ತೆ ಅವರ ಜಯಚಂದ್ರ ಗೆದ್ದರು ಸುಮಾರು. ಈಗ ವಿಜಯೇಂದ್ರ ಅವರು ಕೂಡ ಸುಮಾರು ಹೇಳಿದ್ದಾರೆ 23ರಲ್ಲಿ. ಸೊ ಬೈ ಎಲೆಕ್ಷನಲ್ಲಿ ಇದೊಂಥರ ಆ ಫೋರ್ತು. ಯಾಕೆಂದ್ರೆ ನಾನು ಮಾತಾಡ್ತೀನಿ. ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರೇ, ಕಂಗ್ರಾಚುಲೇಷನ್ಸ್. ಕೆಲವು ಕಡೆಗಳಲ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ, ಇನ್ನೊಂದು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ ನಿಮ್ಮ ಪಕ್ಷ. ಯಾವ ರೀತಿಯಾಗಿ? ಇಲ್ಲ, ಅದು ದಾವಣಗೆರೆನೂ ಗೆಲ್ತೀವಿ. ಕನಿಷ್ಠ 10,000 12,000 ಲೀಡಲ್ಲಿ ನಾವು ಗೆಲ್ತೀವಿ ದಾವಣಗೆರೆನು. ನಮ್ ನಿರೀಕ್ಷೆ ಜಾಸ್ತಿ ಇತ್ತು. ಅಂದ್ರೆ SDP ಇಷ್ಟು ಓಟ್ ತಗೊಂಡ ನಿರೀಕ್ಷೆ ಇಟ್ಟಿರ್ಲಿಲ್ಲ. ಅದು ತಗೊಂಡ್ರು ನಾವು 10,000-12,000 ಓಟಲ್ಲಿ ಗೆಲ್ತೀವಿ ನಾವು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಮಾತಾಡ್ತಿದ್ರೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜೊತೆ ನೀವು ಕೇರಳದಲ್ಲಿ ಇನ್ಚಾರ್ಜ್ ಆಗಿ ಬಹಳಷ್ಟು ದಿವಸವನ್ನ ನೀವು ಅಲ್ಲೇ ಸ್ಪೆಂಡ್ ಮಾಡಿದ್ರಿ. ಅದೇ ಕಾರಣಕ್ಕೆ ನೀವು ದಾವಣಗೆರೆಗೆ ಬಂದಿಲ್ಲ ಅನ್ನುವಂಥದ್ದು ನಿಮ್ಮ ಪರವಾಗಿ ಸಮರ್ಥನೆ, ನಿಮ್ಮ ವಿರುದ್ಧದ ಟೀಕೆ ಇರುತ್ತೆ. ಕೇರಳದ ಗೆಲುವನ್ನ ಏನ್ ಹೇಳ್ತೀರಿ? ಕೇರಳದಲ್ಲಿ ನನ್ನ 8 ಡಿಸ್ಟ್ರಿಕ್ಟ್ ಜವಾಬ್ದಾರಿ ಕೊಟ್ಟಿದ್ರು. ಕಾಸರಗೋಡು, ಕೆನ್ನೂರು, ಕ್ಯಾಲಿಕೇಟ್, ವೈನಾಡ್, ತಿರ್ಸೂರ್, ಕೊಚ್ಚಿ, ಆಲಪಿ. ಅದ್ರಲ್ಲಿ 32 ಕಡೆ ನನ್ನ ಟಾಸ್ಕ್ ಕೊಟ್ಟಿದ್ರು. ಅದ್ರಲ್ಲಿ 77 ಮುನ್ನಡೆ ಇದೀವಿ ನಾವು. ಓಕೆ. ಅಲ್ಲಿ 25 ವರ್ಷದಿಂದ ನಾವು ಗೆದ್ದಿರ್ಲಿಲ್ಲ ಇಲ್ಲಿ ಅಂತ ಕಡೆ ನಾನು ಟಾಸ್ಕ್ ಕೊಟ್ಟಿದ್ದು. ಅದ್ರಲ್ಲಿ 32ರಲ್ಲಿ 27 ಕಡೆ ನಾವು ಮುನ್ನಡೆ ಇದೀವಿ. ಅಂದ್ರೆ 24 ಕಡೆ ಗೆಲ್ತೀವಿ ಅಂತ ನಿರೀಕ್ಷೆ ಇದೆ. UDF ಇತ್ತೀಚಿನ ಆಲ್ಮೋಸ್ಟ್ ಲೈಕ್ 20 ವರ್ಷಗಳ ನಂತರ ಇಷ್ಟೊಂದು ದೊಡ್ಡ ಮಟ್ಟಿನ ಸೀಟ್ ಅಲ್ಲಿ ಗಳಿಸ್ತಾ ಇದೆ. 98 ಸೀಟ್, ಹತ್ರ 100ಕ್ಕೆ ಹತ್ರ ಬಂದು ನಿಂತಿದೆ UDF. ಒಟ್ಟು UDF ಗೆ ಏನ್ ಕೆಲಸ ಮಾಡಿದೆ, ಏನ್ ಯಾವ ರೀತಿಯಲ್ಲಿ ಕೆಲಸ ಆಗಿದೆ ಅಂತ ಹೇಳಿ? ಜನ ಬದಲಾವಣೆ ಬಯಸ್ತಾ ಇದ್ರು. ನಾನು ಎಲ್ಲೋದ್ರು ಜನ ಬದಲಾವಣೆ ಬಯಸ್ತಾ ಇದ್ರು. UDF ಬರ್ಬೇಕಂತ ಜನಗಳು ನಿರೀಕ್ಷೆ ಇತ್ತು. ಏನಕ್ಕಂದ್ರೆ LDF 10 ವರ್ಷದಿಂದ ಸರ್ಕಾರ ಇತ್ತು. ಕಂಪ್ಯಾರಿಸನ್ ಮಾಡಿದ್ರು. ನಮ್ಮ UDF ಸರ್ಕಾರನು LDF ಸರ್ಕಾರ ಕಂಪ್ಯಾರಿಸನ್ ಮಾಡಿದ್ರು. ನಾವ್ UDF ಅಲ್ಲಿ ಕೊಟ್ಟಿರೋದ್ ಕಾರ್ಯಕ್ರಮಗಳು LDF ಅವ್ರು ಕೊಡಕ್ ಸಾಧ್ಯ ಆಗ್ಲಿಲ್ಲ ಅಂತ ಜನ ಬದಲಾವಣೆ ಬಯಸ್ತಾ ಇದ್ರು. ನಾನು ಅವತ್ತೇ ಮಾಧ್ಯಮದಲ್ಲಿ ಹೇಳಿದೆ, ಚುನಾವಣೆ ಟೈಮಲ್ಲೇನೆ ನಾನು 4ನೇ ತಾರೀಕಿಗೆ ಬಹಳ ಜನ ಮಾಧ್ಯಮದಲ್ಲಿ ಹೇಳಿದೆ. ನಾನು UDF ಕನಿಷ್ಠ 100 ಸೀಟ್ ಬರ್ತದಂತ ನಾನು ಮಾಧ್ಯಮದಲ್ಲಿ ಹೇಳಿದೆ ನಾನು. ಈಗ 103ರಲ್ಲಿ ನಾವು ಮುನ್ನಡೆದೀವಿ. ಆದ್ರೆ ಇಲ್ಲಿ ಜಮೀರ್ ಅವರೇ, ಎಷ್ಟರ ಮಟ್ಟಿಗೆ ಈಗ ಇಲ್ಲಿ ನಿಮ್ಮನ್ನ ಕೇವಲ ಮುಸ್ಲಿಂ ಸಮುದಾಯದವರನ್ನ ಮನವೊಲಿಸೋದಕ್ಕೆ, ಅವ್ರನ್ನ ನಿಮ್ಮ ಪಕ್ಷದ ಕಡೆಗೆ ಸೆಳೆಯೋದಕ್ಕೆ ಮಾತ್ರ ಬಳಕೆ ಆಯ್ತಾ, ಅಥವಾ ಉಳಿದ ಸಮುದಾಯಗಳವರಿಂದ ಎಷ್ಟರ ಮಟ್ಟಿಗೆ ನೀವು ಇಂಟ್ರಾಕ್ಟ್ ಮಾಡಕ್ ಸಾಧ್ಯ ಆಯ್ತು ಕೇರಳದಲ್ಲಿ? ಯಾವ ಸ್ವರೂಪದಲ್ಲಿ ಸಾಮಾನ್ಯ ಜನರ ರೆಸ್ಪಾನ್ಸ್ ಇತ್ತು? ಬರೇ ಅಲ್ಪಸಂಖ್ಯಾತರಂತ ನನ್ನ ಜವಾಬ್ದಾರಿ ಕೊಟ್ಟಿಲ್ಲ. ಕ್ಷೇತ್ರದ 33 ಕಡೆ ನನ್ನ ಜವಾಬ್ದಾರಿ ಕೊಟ್ಟಿದ್ರು. ಎಲ್ಲಾ ಕಡೆ ನಾನು ಕೆಲಸ ಮಾಡಿದೀನಿ. ಬರೀ ಅಲ್ಪಸಂಖ್ಯಾತರಂತ ಇಲ್ಲ. ನೀವು ಅಲ್ಲಿ ಹೋಗಿ ಬ್ಯುಸಿ ಆಗಿದ್ರಿ, ಕೇರಳದಲ್ಲಿ ಬ್ಯುಸಿ ಆಗಿದ್ರಿ, 8 ಜಿಲ್ಲೆಗಳಲ್ಲಿ ಬ್ಯುಸಿ ಆಗಿದ್ರಿ. ಅದರ ರಿಸಲ್ಟ್ ನಾವೀಗ ನೋಡ್ತಾ ಇದ್ವಿ. ಕೇರಳದಲ್ಲಿ ಬರ್ತಿರುವಂತ ರಿಸಲ್ಟ್ ಕೂಡ ನೋಡ್ತಾ ಇದ್ವಿ. ಆದ್ರೆ ನೀವು ಅಲ್ಲಿ ಬ್ಯುಸಿ ಆಗಿದ್ದೆ, ದಾವಣಗೆರೆಗೆ ನೀವು ಬಂದಿಲ್ಲ, ಬೇಕಂತಲೇ ಬಂದಿಲ್ಲ, ಕೇವಲ ಊಟಕ್ಕೆ ಮಾತ್ರ ಬಂದ್ರು ಜಮೀರ್ ಅವರು, ವೋಟ್ ಮಾಡಿಸೋದಕ್ಕೆ ಬಂದಿಲ್ಲ ಅಂತ ಇತ್ತು. 5ನೇ ತಾರೀಕು ದಾವಣಗೆರೆ ಬಂದೆ, ರೋಡ್ ಶೋ ಮಾಡಿದೆ, ಪ್ರೆಸ್ ಮೀಟ್ ಮಾಡಿದೆ, ಬಾಗಲಕೋಟೆ ಹೋಗಿದೆ. ಅಗತ್ಯ ಇದ್ರೆ ವಾಪಸ್ ಬರ್ತೀನಿ ಅಂತ ಹೇಳಿದೆ. ಅಗತ್ಯ ಇದ್ರೆ ವಾಪಸ್ ಬರ್ತೀನಿ ಅಂತ ಹೇಳಿದೆ. ನಮ್ ನಿರೀಕ್ಷೆ ಇತ್ತು ಸರ್, ಇದು ಗೆದ್ದೇ ಗೆಲ್ತೀವಿ ಅಂತ. ಸ್ವಲ್ಪ ಗೊಂದಲ ಇತ್ತು, ಇಲ್ಲ ಅಂತ ಅಲ್ಪಸಂಖ್ಯಾತರಲ್ಲಿ ಗೊಂದಲ ಇತ್ತು. ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗೊಂದಲ ಇತ್ತು. ಅಂದ್ರೆ ನಾವು ನಿರೀಕ್ಷೆ ಇಟ್ಟಿದ್ದು ಒಂದು 20,000 ಲೀಡರ್ ಗೆಲ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಹೌದು, ಈ 20,000 ಲೀಡರ್ ಗೆಲ್ಸ್ತೀವಿ ಅಂತ ನೀವೇ ಅನೌನ್ಸ್ ಮಾಡಿದ್ರಿ. ನೀವು ಮೊದಲೇ ನೀವು ಹೇಳಿದ್ರಿ, ಟಿಕೆಟ್ ಘೋಷಣೆ ಆದ ದಿವಸ ಹೇಳಿದ್ರಿ ನೀವು 20,000 ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ. ನಮ್ ನಿರೀಕ್ಷೆ ಇದ್ದಿದ್ದೆ 20,000 ಲೀಡಲ್ಲೇ ನಾವು ಗೆಲ್ತೀವಿ ಅಂತ ಇದ್ದಿದ್ದು. ಅಂದ್ರೆ SDP ಇಷ್ಟು ಓಟ್ ತಗೊಂತಾರ ನಾವು ನಿರೀಕ್ಷೆ ಇಟ್ಟಿರ್ಲಿಲ್ಲ. ಆದ್ರೆ ನಿಮ್ಮ ನಾಯಕರುಗಳೇ SDP ನ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಇಬ್ಬರ ಮೇಲೆ ಕ್ರಮ ಆಗಿದೆಯಲ್ಲ, ಇದೆಲ್ಲ ಕಾರಣ ಅನ್ಸುತ್ತೆ ಹಾಗಾದ್ರೆ? SDP ಪರ ಕೆಲಸ ಮಾಡಿದ್ರಂತ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಆ ಬೇರೆ ಕಾರಣಕ್ಕೆ ಅವ್ರ ಮೇಲೆ ಕ್ರಮ ತಗೊಂಡಿರೋದು. ಓಕೆ. ಆ 100ಕ್ಕೆ 100 ಗೆಲ್ತಿ ಅಂತ ವಿಶ್ವಾಸ ಆಯ್ತು ನಮ್ಗೆ ದಾವಣಗೆರೆ.
ಈಗ ಗೆಲ್ಲೋದು ಬೇರೆ, ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಪ್ರತಿನಿಧಿಸಿದಂತ ಕ್ಷೇತ್ರ ಅದು. ಅವ್ರು ಗೆಲ್ತಾ ಇದ್ದಂತ ಅಂತರ 29,000, 30,000, 35,000 ಈ ಅಂತರದಲ್ಲಿ ಗೆಲ್ತಾ ಇದ್ದ ಕ್ಷೇತ್ರ ಅದು. ಕಾಂಗ್ರೆಸ್ ಭದ್ರಕೋಟೆ. ಸರ್ಕಾರ ನಿಮ್ದು 50,000 ಲೀಡರ್ ಗೆಲ್ಲದೆ ಇದ್ರೆ ಅದಕ್ಕೆ ಒಂದು ಗೆಲುವು ಅಂತೇಳಿ ಯಾವ ಸ್ವರೂಪದಲ್ಲಿ ಹೇಳ್ತೀರಿ ಅದನ್ನ? ಯಾವ ರೀತಿ ಅಂತ ಗೆಲುವು? 2023 27,000 ಲೀಡರ್ ಗೆದ್ದಿದ್ದು. ಹೌದು. ಈಗಲೂ 12,000 ಲೀಡ್ ಏನು ಕಡಿಮೆ ಏನಿಲ್ಲ. ಒಂದು ಹೋಟೆಲ್ ಗೆದ್ರು ಗೆದ್ದಂಗೆನೆ. ಅದೌದು. ಈಗ ಬಾಗಲಕೋಟಲ್ಲಿ ಗೆದ್ದಿಲ್ವಾ ನಾವು? ಹೌದು. ಬಾಗಲಕೋಟೆ ಹೋಸತಿ ಗೆದ್ದಿದ್ದು ನಾವು 6,000 ಲೀಡರ್ ಗೆದ್ದಿದ್ದು. ಹೌದು. ಹೋದ್ ಸಲ ಬಾಗಲಕೋಟೆಯಲ್ಲಿ 6,000. ಈ ಬಾರಿ ಎಷ್ಟು ಲೀಡರ್ ಗೆದ್ದಿದ್ದೀವಿ ನಾವು? ಈಗ ಅಂತರ ದೊಡ್ಡದಾಗಿದೆ. ಹೌದು. ಆಗ ದಾವಣಗೆರೆ ದಕ್ಷಿಣದಲ್ಲಿ ಕೂಡ ಅಂತರ ದೊಡ್ಡದಾಗಬೇಕಿತ್ತಲ್ಲ ಅಂತ. ಅಂದ್ರೆ ಪಕ್ಷದಲ್ಲಿ ಆಂತರಿಕ ಗೊಂದಲಗಳು ಇದ್ವು. ಇದನ್ನ ನೀವು ಒಪ್ಕೊಳ್ತೀರಾ? ಏನೇನು ಇಲ್ಲ, ಗೊಂದಲ ಏನೇನು ಇಲ್ಲ. 20,000 ಗೆಲ್ತೀವಿ ಅನ್ನೋ ನಿರೀಕ್ಷೆ ಇದ್ದಿದ್ದೀವಿ. 10ರಿಂದ 12,000 ಗೆಲ್ತಾ ಇದೀವಿ ನಾವು. ಆದ್ರೆ ಇಲ್ಲಿ ಒಂದು ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಡಿಮ್ಯಾಂಡ್, ಸಹಜವಾದಂತಹ ಡಿಮ್ಯಾಂಡ್ ಇತ್ತು. ಯಾಕಂದ್ರೆ ಅಲ್ಲಿದ್ದಂತಹ ಮುಸಲ್ಮಾನರ ಬಾಹುಳ್ಯ, ಇದ್ದಂತಹ ಒಟ್ಟು ಮತದಾರರ ಸಂಖ್ಯೆ, ಈ ಎಲ್ಲ ಕಾರಣಕ್ಕಾಗಿ ಒಂದು ಸಹಜವಾದಂತಹ ಡಿಮ್ಯಾಂಡ್ ಇದ್ದೇ ಇತ್ತು, ಪಕ್ಷದ ಕಡೆಗೆ ಇತ್ತು. ಆದ್ರೆ ಪಕ್ಷ ನಿರ್ಣಯವನ್ನ ಕೈಗೊಂಡ ನಂತರವೂ ಕೂಡ ಆ ವಿರೋಧದ ಮುಂದುವರಿಕೆಯನ್ನ ಸರಿಪಡಿಸಬಹುದಾದಂಥ ಜಾಗದಲ್ಲಿ ಇದ್ದಂಥವ್ರು ಜಮೀರ್ ಹೌದು. ಯಾಕೆಂದ್ರೆ ಜಮೀರ್ ಅವರು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಕೂಡ ಇದ್ದೀರಿ. ಹೀಗಿರುವಾಗ ಆ ಸಮುದಾಯದಲ್ಲಿ ಏನೋ ಭಿನ್ನಮತ ಆಗಿದೆ ಅಥವಾ ಯಾರಿಗೂ ಅಸಮಾಧಾನ ಆಗಿದೆ ಅಂದ್ರೆ ಅವ್ರನ್ನ ಸರಿಪಡಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು. ಹೆಚ್ಚು ನಿರೀಕ್ಷೆ ನಿಮ್ಮ ಮೇಲೆ ಇತ್ತು, ನಿಮ್ಮ ಪಕ್ಷದ ನಿರೀಕ್ಷೆ ಇತ್ತು. ಆದ್ರೆ ಅದೇ ಯಾಕೆ ಜಮೀರ್ ಅವ್ರು ಯಾಕೆ ಜವಾಬ್ದಾರಿ ನಿಭಾಯಿಸಿಲ್ಲ? ಆ ಸರಿ ಹೋಗಿದ್ದಕ್ಕೆ ನಾವು 10ರಿಂದ 12,000 ಲೀಡರ್ ಗೆಲ್ತಾ ಇರೋದು. ಓಕೆ. ಆ ಸರಿ ಹೋಗಿದ್ದಕ್ಕೆ 10ರಿಂದ 12,000 ಲೀಡರ್ ಗೆಲ್ತಾ ಇದ್ದಿದ್ದು ನಾವು. ಓಕೆ. ಅಂದ್ರೆ ಓವರ್ ಆಲ್ ಆಗಿ ಈ ಬಾರಿಯ ಚುನಾವಣೆಯ ಫಲಿತಾಂಶ ಎಷ್ಟು ಸಮಾಧಾನ ತಂದಿದೆ ಜಮೀರ್ ಅವರೇ? ಸಂಪರ್ಕ ಕಡಿತ ಆಯ್ತು. ಜಮೀರ್ ಅವರು ಹೇಳಿದ್ರು ಅಷ್ಟೊಂದು ನಾವು ಸರಿಪಡಿಸಿದ ಕಾರಣಕ್ಕಾಗಿ ಈಗ 10ರಿಂದ 12,000 ಅಂತರದಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಬಿಜೆಪಿ ಡಬಲ್ ಸೆಂಚುರಿಯನ್ನು ಬಾರಿಸಿದೆ ಪಶ್ಚಿಮ ಬಂಗಾಳದಲ್ಲಿ. 200 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತ ನೋಡಿ. ಬಿಜೆಪಿ ಕಳೆದ ಬಾರಿ 77 ಸೀಟ್ಗಳಲ್ಲಿ ಗೆದ್ದಿತ್ತು. ಈ ಬಾರಿ 200 ಸೀಟ್ಗಳಲ್ಲಿ ಇದುವರೆಗೆ ಮುನ್ನಡೆಯನ್ನು ಹೊಂದಿದೆ. ಟಿಎಂಸಿ ಕೇವಲ 87 ಮತಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 87 ಕಡೆಗಳಲ್ಲಿ ಮಾತ್ರ ಟಿಎಂಸಿ ಮುನ್ನಡೆಯನ್ನು ಹೊಂದಿದೆ. 200 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಬಹಳ ದೊಡ್ಡದಾದಂತಹ ರಾಜಕೀಯ ಸ್ಥಿತಿ ಅಂತರ ಅಲ್ಲಿ ನಡೀತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ದಾವಣಗೆರೆ ದಕ್ಷಿಣದ ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ಅಪ್ಡೇಟ್ಸನ್ನು ಪಡ್ಕೊಳ್ತಿದ್ದಾರೆ. ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿಯ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ನಡೆದಾಗ ಒಂದು ರೀತಿಯಲ್ಲಿ ಅಫ್ಕೋರ್ಸ್ ಇಬ್ಬರ ನಾಯಕತ್ವ 2 ಕ್ಷೇತ್ರದಲ್ಲಿತ್ತು, ಇಬ್ಬರು 2 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು, ಅಲ್ಲ ಅಂತೇಳಿಲ್ಲ. ಆದರೆ DK ಶಿವಕುಮಾರ್ ಅವರ ನೇತೃತ್ವ ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯ ನೇತೃತ್ವ ಸಿದ್ದರಾಮಯ್ಯನವರದ್ದು ಅನ್ನುವ ರೀತಿಯಲ್ಲಿ ಒಂದು ಅನಧಿಕೃತವಾಗಿ ಆದರೂ ಅದರ ಬಗ್ಗೆ ಚರ್ಚೆಗಳಿದ್ವು ಅಥವಾ ಅದರ ಬಗ್ಗೆ ಪಕ್ಷದ ಒಳಗಡೆ ಒಂದು ರೀತಿಯಾದಂತಹ ಹಂಚಿಕೆ ಆಗಿತ್ತು ಅನ್ನೋಂಥ ರೀತಿಯಲ್ಲಿತ್ತು. ಈಗ ಬಾಗಲಕೋಟೆನೂ ಗೆದ್ದಾಗಿದೆ, ಅದು ದೊಡ್ಡ ಅಂತರದ ಗೆದ್ದಾಗಿದೆ. ದಾವಣಗೆರೆಯಲ್ಲಿ ಟೆನ್ಷನ್ ಮುಂದುವರೆದಿರುವಂಥ ಕಾರಣಕ್ಕಾಗಿಯೋ ಏನು ಅವರು ಕ್ಷಣದ ಅಪ್ಡೇಟ್ಸನ್ನು ಪಡ್ಕೊಳ್ತಾನೆ ಇದ್ದಾರೆ ಅಲ್ಲಿಂದ. ಎಸ್, ಇಲ್ಲಿ ಯಾವ ರೀತಿಯಾಗಿ ಈ ಗೆಲುವಿನ ಸಂದರ್ಭದಲ್ಲಿನೇ ನಿಮಗೆ ಇರುವಂಥ ಅಂತರದ ಕುಸಿತ, ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಅಂತರ ಅದಿನ್ನೂ ಕೂಡ ಡಿಕ್ಲೇರ್ ಆಗಿಲ್ಲ ಕ್ಷೇತ್ರದ್ದು, ಎಷ್ಟರ ಮಟ್ಟಿಗೆ ಸರಿ ಹೋಗಿದೆ ಅಂತೇಳಿ ಮುಸ್ಲಿಂ ಸಮುದಾಯದ ನಡುವಿನ ಈ ಒಂದು ಒಂದು ರೀತಿಯಲ್ಲಿ ಅವರಿಗೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳುವಂಥ ಮನಸ್ತಾಪವನ್ನು ಟು ಸಮ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಸಂಪೂರ್ಣವಾಗಿ ಆಗಿಲ್ಲ ಅದು. ಬಹುಶಃ ಇನ್ನು ಮುಂದಿನ ಜನರಲ್ ಎಲೆಕ್ಷನ್ ಸಂದರ್ಭದಲ್ಲಿ ಆಗ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಏಕೆಂತ ಹೇಳಿದ್ರೆ ಯಾವ ಒಂದು ಅಂತರ ಮೊದಲಿತ್ತು ಆ ಅಂತರ ಇಲ್ಲ, ಒಂದನೇದು. ಎರಡನೇದು ಅಂತ ಹೇಳಿದ್ರೆ SDPI ಅದು ಇವಾಗ ಬೆಳ್ಕೊಂಡು ಬರ್ತಾ ಇದೆ. ಸೊ ಅದನ್ನು ಇವಾಗ ನಾವು ತಡೆಗಟ್ಟಬೇಕಾಗುತ್ತೆ. ಮತ್ತು ಮೂರನೇ ವಿಚಾರ ಅಂತ ಹೇಳಿದ್ರೆ ನಮ್ಮ ನಾಯಕರ ಮಧ್ಯೆ ಏನು ಸ್ವಲ್ಪ ಒಂದಷ್ಟು ವೈಮನಸ್ಸು ಏನಾಗಿದೆ ಅದನ್ನು ಸರಿಪಡಿಸಬೇಕಾಗಿದೆ. ಸೊ ಅದು ಇನ್ನೂ ಒಂದು 2 ವರ್ಷ ನಾಯಕರುಗಳು ಕೂತ್ಕೊಂಡು ಕಬಾಬ್ ತಿಂದಷ್ಟೇ ಸುಲಭವಾಗಿ ಇದೆಲ್ಲವೂ ಕೂಡ ಬಗೆಹರಿದು ಹೋಗುತ್ತೆ ಅಂತಲ್ಲ. ಅಲ್ಲ, ಒಂದೊಂದ್ಸರಿ ಅದು ಕಬಾಬ್ ಜೊತೆಗೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಒಂದೊಂದ್ಸರಿ ಸ್ವಲ್ಪ ವಿಳಂಬ ಆಗುತ್ತೆ. ಸೊ ಬಟ್ ಇದು ಸರಿ ಹೋಗುತ್ತೆ. ನೀವು ಹೇಳಿದಾಗೆ ಅವಾಗ GM ಸಿದ್ದೇಶ್ವರ್ ಅವ್ರ ವಿಚಾರದಲ್ಲಿ ಮಾತಾಡಿದ್ರಿ. GM ಸಿದ್ದೇಶ್ವರ್ ಅವ್ರನ್ನ ಭಾರತೀಯ ಜನತಾ ಪಕ್ಷದವ್ರು ಕೈ ಬಿಟ್ಟರು, ಮಂತ್ರಿಯಿಂದ ಇಳಿಸಿದ್ರು. ಜೊತೆಗೆ ಅವ್ರ ಮೇಲೆ ರೇಡ್ಗಳಾಯಿತು. ನಿಮ್ಗೆ ನೆನಪಿರಬೇಕು, ಅವ್ರ ಮಂತ್ರಿ ಇದ್ದಾಗಲೇ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು. ಸೊ ಇವೆಲ್ಲ ಪ್ರತಿಯೊಂದು ಪಕ್ಷದಲ್ಲೂ ಆಂತರಿಕವಾಗಿ ಒಂದೊಂದೊಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಆ ಸಮಸ್ಯೆ ನಮ್ಮಲ್ಲೂ ಕೂಡ ಇತ್ತು. ಅದನ್ನು ನಾವು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಅಸ್ಸಾಂ
ಅಸ್ಸಾಂನಲ್ಲಿ ಏನು ತೊಂದರೆ ಆಯಿತು ನಿಮಗೆ? ಅಸ್ಸಾಂನಲ್ಲಿ ತೊಂದರೆ ಏನು ಅಂತ ಹೇಳಿದ್ರೆ, ಎಲ್ಲ ಆರೋಪವನ್ನು ಮಾಡಿದ್ರಿ, ಅವರ ಮುಖ್ಯಮಂತ್ರಿ ಮೇಲೆ ಮಾಡಿದ್ರಿ, ಮುಖ್ಯಮಂತ್ರಿ ಹೆಂಡತಿ ಮೇಲೆ ಆರೋಪಗಳು ಬಂದವು, ಅದಕ್ಕೆ ಅದರ ಸುತ್ತಲೂ ಬಹಳ ದೊಡ್ಡದಾದಂಥ ರಾಜಕೀಯ ಯುದ್ಧ ನಡೀತು. ಇಲ್ಲ, ಇದರಲ್ಲಿ ಏನಾಗುತ್ತೆ, ಅಸ್ಸಾಂದಲ್ಲಿ ಏನಾಗಿದೆ, ತರುಣ್ ಗೊಗೊಯ್ ಅವ್ರಿಗೂ ಕೂಡ ಮೂರು ಟರ್ಮ್ ಕೊಟ್ಟಿದ್ರು ಅಸ್ಸಾಮಿನ ಜನತೆ. ಆಮೇಲೆ ಮೊದಲನೇ ಟರ್ಮ್ ಇವ್ರಿಗೆ ಸಿಕ್ಕಿಲ್ಲ, ಯಾರು ಹಿಮಂತ ಅವ್ರಿಗೆ ಸಿಕ್ಕಲಿಲ್ಲ, ಮತ್ತು ಎರಡನೇ ಟರ್ಮಲ್ಲಿ ತೊಗೊಂಡ್ರು ಅವರು. ಇವಾಗ ಮೂರನೇ ಟರ್ಮ್ ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದೆ. ಅದೊಂದು ವಿಚಾರ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಬಹುಶಃ ಈ ಯಾವ ಎಲಿಗೇಷನ್ಸ್ ನಾವು ಮಾಡಿದ್ವಿ ಅದು ಬಹುಶಃ ಮೊದಲೇ ಮಾಡಬೇಕಾಗಿತ್ತು ಅಂತ ನಂಗೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ, ಚುನಾವಣೆ 3 ದಿನ ಇದ್ದಾಗ ನಾವು ಎಲಿಗೇಷನ್ಸ್ ಏನು ಬಂತು, ಆ್ಯಕ್ಚುಲಿ ದೇ ಆರ್ ವೆರಿ ವ್ಯಾಲಿಡ್ ಎಲಿಗೇಷನ್ಸ್. ಏನು ಹಿಮಂತ ಬಿಶ್ವ ಶರ್ಮಾ ವಿಚಾರದಲ್ಲಿ ಮಾತಾಡಿದರೆ, ಏನಕ್ಕಂದರೆ ಹಿಮಂತ ಬಿಶ್ವ ಶರ್ಮಾ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ಆಮೇಲೆ ಇವರು ಹಿಮಂತ ಬಿಶ್ವ ಶರ್ಮಾ ಯಾವ ಟ್ಯಾಕ್ಟಿಕ್ಸ್ ಅಡಾಪ್ಟ್ ಮಾಡ್ತಾರೆ, ಯಾವ ರೀತಿಯಲ್ಲಿ ದುಡ್ಡು ಮಾಡಿದ್ದಾರೆ ಅನ್ನೋಂಥದ್ದು ಆವಾಗಲೇ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗಲೇ ಅವರು ಹೇಗೆ ಮಾಡಿದ್ರು ಅನ್ನೋಂಥದ್ದು ಪಕ್ಷಕ್ಕೂ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಆ ಕಾರಣದಿಂದ ಆ್ಯಕ್ಷನ್ ತಗೊಂಡಿರಲಿಲ್ಲ ನೀವು? ಅಲ್ಲ, ಆ್ಯಕ್ಷನ್ ತೊಗೊಂಡಿರಲಿಲ್ಲ, ಯುವರ್ ರೈಟ್. ಸೊ ಬಟ್ ಆ ಕಾರಣದಿಂದಲೇ ಅವ್ರನ್ನ ಪ್ರೊಜೆಕ್ಟ್ ಮಾಡಿಲ್ಲ ಅಂತಲೇ ಅವರು ಬಿಟ್ಟು ಹೋಗಿರ್ತದ್ದು. ಸೊ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿತ್ತು. ಸೊ ಈ ಯಾವ ಒಂದು ಇನ್ವೆಸ್ಟ್ಮೆಂಟ್ಸ್ ಅವ್ರದ್ದಿದೆ ಅದ್ರ ಬಗ್ಗೆ ಇದುವರೆಗೂ ಅವ್ರು ಮಾತಾಡಲೇ ಇಲ್ಲ. 52,000 ಕೋಟಿ ಸಂಪಾದನೆ ಮಾಡಿ ವಿದೇಶದಲ್ಲಿ ಇಟ್ಟಿರುವಂಥದ್ದು, ಅದ್ರ ಬಗ್ಗೆ ಮಾತಾಡಿಲ್ಲ. ಅವ್ರೇನು ಹೇಳಿದ್ದಾರೆ, ಈ ವೀಸಾ ಮತ್ತು ಇದ್ರ ಬಗ್ಗೆ ಸ್ವಲ್ಪ ಏನೋ ಹಿ ಹ್ಯಾಸ್ ಪಾಯಿಂಟೆಡ್ ಔಟ್ ಸಮ್ ಡಿಫರೆನ್ಸಸ್. ಅದು ಕೂಡ ಇವಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಅದರಲ್ಲಿ. ಸೊ ಹಿಮಂತ ಬಿಶ್ವ ಶರ್ಮಾ ಅವ್ರ ಬಗ್ಗೆ ನಾವು ಬಹುಶಃ ಈ ಅಲಿಗೇಷನ್ಸ್ ಮಾಡಿದ್ವಿ, ಏನು ಯಾವ ಒಂದು ಇದು ತೆಗೆದ್ವಿ, ಅದು ಬಹುಶಃ ನಾವು ಸ್ವಲ್ಪ ಲೇಟಾಗಿ ಮಾಡೋದು ಅಂತ ನನ್ನ ಅನಿಸಿಕೆ. ಮೊದಲೇ ಮಾಡಿದ್ರೆ ಬಹುಶಃ ಇನ್ನೊಂದು ಭವಿಷ್ಯ ಹೇಳ್ತೀರಿ, ಹಿಮಂತ ಬಿಸ್ವ ಶರ್ಮಾ ಈ ಸರ್ತಿ ಮುಖ್ಯಮಂತ್ರಿ ಆಗಲ್ಲ ಅಂತ? ನನ್ನ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಕೂಡ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ನಿಜವಾಗ್ಲೂ ಸತ್ಯಾಂಶ ಇದೆ. ಸೊ ಸತ್ಯಾಂಶ ಇರೋದ್ರಿಂದ ಬಹುಶಃ ನನ್ನ ಅನಿಸಿಕೆ, ಆಮೇಲೆ ನನ್ನ ಮಾಹಿತಿ ಬಂದಿರೋ ಪ್ರಕಾರ ಬಹುಶಃ ಅವ್ರನ್ನ 3ನೇ ಬಾರಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ, ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಬೋದು ಅಂತ ನನ್ನ ರಾಮಮೂರ್ತಿ ಅವರೇ? ಇಲ್ಲ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ನನಗೆ ಬಂದಿರೋ. ಈಗ ಅಸ್ಸಾಂ ಗೆಲುವು ಇವಾಗ ಯಾರು ಒಂದು ಪಾತ್ರಧಾರಿ ಮಾತ್ರ ಯಾರು ಮುಖಂಡತ್ವ ಅಂತಂದರೆ ಅದು ಬಿಸ್ವಂತರ ಮುಖ್ಯಮಂತ್ರಿ ಆಗಿತ್ತು. ಯಾಕೆಂದರೆ ಇಡೀ ಒಂದು ವೇವ್ ಹೆಂಗಿತ್ತು ಅಂತಂತಂದರೆ ಬಹುಶಃ ಅವರು ನೋಡಿರಕ್ಕಿಲ್ಲ, ನೋಡಿರ್ಬೋದು, ಅವತ್ತಿಲ್ಲ. ಅಲ್ಲ, ಸರ್ಬಾನಂದ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ರಿಪೀಟ್ ಆಗಿತ್ತು ನಿಮ್ದು. ಆದ್ರೆ ಸರ್ಬಾನಂದ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ, ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ರಿ 21. 100ಕ್ಕೆ 100 ಇವತ್ತು ಒಬ್ಬ ಮಾಸ್ ಲೀಡರ್ ಅಂತಂದರೆ ನಾವು ನಮ್ಮ ಬಿಸ್ವಂತ ಅವ್ರು ನೋಡಬೇಕು. ಇವತ್ತು ಜನ ಯಾವ ಥರ ತೀರ್ಮಾನ ತಗೊಂಡಿದ್ದಾರೆ ಅಂತಂದರೆ, ಒಂದು ವೇವ್ ಹೆಂಗೆ ಕ್ರಿಯೇಟ್ ಇತ್ತು, ಭಾರತೀಯ ಜನತಾ ಪಾರ್ಟಿ ಒಂದಾದರೆ ಇವ್ರು ಮಾಡಿರೋಕ್ಕಂಥ ಕೆಲವು ಘೋಷಣೆಗಳು, ಕೆಲವು ಡೆವಲಪ್ಮೆಂಟ್ಸು ಇವತ್ತು BJP ತಗೊಂಬಂದಿದೆ. 100ಕ್ಕೆ 100 ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಎರಡನೇದು, ಜನ ಇವತ್ತು ಬದಲಾವಣೆಯನ್ನು ಬಯಸ್ತಿದ್ದಾರೆ. ಇವತ್ತು ಯಾವುದಕ್ಕೆ 3ನೇ ಸಲ ತೊಗೊಂಬಂದಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ದರೂ ಕೂಡ BJP ಬಂದು ಸ್ವಾಗತ ಮಾಡಿ ದಿಟ್ಟ ನಿರ್ಧಾರಗಳನ್ನ ತೊಗೊತಾಯಿದ್ರು. ಎರಡನೇದು, ಕಾಂಗ್ರೆಸ್ ಬಗ್ಗೆ ಇವತ್ತು ನೀವು ಅಬ್ಸರ್ವ್ ಮಾಡಿ, ಎಷ್ಟು ಅಂಕೆ 20, ಈಗ ಅಸ್ಸಾಮಲ್ಲಿ 26 ಬಿಟ್ಬಿಟ್ರೆ ಎಲ್ಲ ಮಿಕ್ಕಿದ್ರೆ 4, ಕೇರಳ ಒಂದು ಬಿಟ್ಬಿಟ್ರೆ ಮಿಕ್ಕಿದ್ರೆ 2 ಅಂಕೆ ಇರೋದು. ತಮಿಳ್ನಾಡು ತೊಗೊಳ್ಳಿ, ನೀವು ಪಶ್ಚಿಮ ಬಂಗಾಳ ತೊಗೊಂಡ್ರು ಕೂಡ ಬರೀ 2-3 ಸ್ಥಾನಕ್ಕೆ ತೃಪ್ತಿ ಪಡೋ ಪರಿಸ್ಥಿತಿ ಇವತ್ತಾಗಿದೆ. ಇವತ್ತು ನಿಮ್ಮದು ಅದೇ ಪರಿಸ್ಥಿತಿ ಆಗಿದೆ. ಕೇರಳದಲ್ಲಿ ನಮಗೆ ಗೊತ್ತಿತ್ತು, ನಾವು 4-5 ಗೆಲ್ತೀವಿ ಅಂತ. ಮೋಸ್ಟ್ಲಿ ಬಹುಶಃ 2 ಬಂದಿದೆ ಅಷ್ಟೇ, ಬರೋಕ್ಕಿಲ್ಲ. ಆದರೆ ಇವರು ನಮ್ಮ ಎಲ್ಲ ನಾಯಕರುಗಳು ಹೋಗಿ ಓಡಾಡಿ ಕೈಕಾಲು ಹಿಡ್ಕೊಂಡು 30 ಅಲೈನ್ಸ್ ಸೀಟ್ ತೊಗೊಂಡು ಕೂಡ ಅವ್ರು ಗೆಲ್ಲಕ್ಕಾಗಲ್ಲ ಪರಿಸ್ಥಿತಿ ಅಂತ ಇದೆ. ಅಂದರೆ ಕಾಂಗ್ರೆಸ್ದು ಮುಂದಿನ ದಿನಗಳಲ್ಲಿ ಹಂತ ಹೋಗ್ತಿದೆ. ಎಲ್ಲ ಸ್ಟೇಟಲ್ಲೂ ಕೂಡ ಕಾಂಗ್ರೆಸ್ ಅಳಿತು ಹೋಗುವಂಥ ಕೆಲಸ ಆಗ್ತಿದೆ. ಅಸ್ಸಾಂನಲ್ಲಿ 2023ರಲ್ಲಿ ಅಲ್ಲಿ ಡಿಲಿಮಿಟೇಷನ್ ಆಯಿತು, ಅಸ್ಸಾಂ ಮತ್ತು ಜಮ್ಮು ಕಾಶ್ಮೀರದಲ್ಲಿ. ಹೌದು, ಬೇರೆ ಕಡೆ ಎಲ್ಲ 2008ರಲ್ಲಿ ಆಯ್ತಲ್ಲ, ಅದೇ ಥರ ಅಲ್ಲಿ ಸ್ವಲ್ಪ ಲೇಟಾಗಿ ಆಯಿತು. ಅವಾಗ ಏನಾಯಿತು, ಅನೇಕ ಈ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳು 35 ಇತ್ತು. 100 ಅವರ ಒಟ್ಟು ಕ್ಷೇತ್ರಗಳಲ್ಲಿ 126ರಲ್ಲಿ 35ರಷ್ಟು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಿದ್ವು. ಅದು ಸುಮಾರು ಒಂದು 20ರಿಂದ 22ಕ್ಕೆ ಬಂದು ಇಳೀತು. ಸೊ ಬಹುಶಃ ಇದು ಒಂದು ಕಾರಣ ಆಗಿರ್ಬೋದು. ಆಮೇಲೆ ಅಲ್ಲಿಯ ನೀವು ಟೋಪೋಗ್ರಫಿ ಮತ್ತು ಅಲ್ಲಿಯ ಜನರ ಭಾವನೆಗಳನ್ನು ನೋಡಿದರೆ, ಅಲ್ಲಿ ಒಂದು ಅಪ್ಪರ್ ಅಸ್ಸಾಂ ಇದೆ, ಇನ್ನೊಂದು ಸೆಂಟ್ರಲ್ ಅಸ್ಸಾಂ ಮತ್ತು ಲೋಯರ್ ಅಸ್ಸಾಂ.
ಲೋಯರ್ ಅಸ್ಸಾಂ ಬಾಂಗ್ಲಾದೇಶದ ಗಡಿಯನ್ನು ಹೊಂದಿರುವಂಥ ಪ್ರದೇಶಗಳು. ಅಲ್ಲಿ ದುಬ್ರಿ, ಕಿಯೋಂಜಾರ್ ಅವೆಲ್ಲ ಅಲ್ಲಿ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳು, ಅಲ್ಲಿ AIUDF ಇತ್ತು, ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಬಹುಶಃ ಈಗಲೂ ಅದು ಸ್ಟ್ರಾಂಗ್ ಆಗಿದೆ ಅಲ್ಲಿ. ಆದರೆ ಬೇರೆ ಪ್ರದೇಶಗಳನ್ನು ನೋಡಿದರೆ, ಅಪ್ಪರ್ ಅಸ್ಸಾಂ ನೋಡಿದರೆ ಅಲ್ಲಿ ಕಾಂಗ್ರೆಸ್ದು ಎಷ್ಟೋ ಕಡೆ ಅವರ ಕಾರ್ಯಕರ್ತರೇ ಇಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಅಲ್ಲಿ ಅಪ್ಪರ್ ಅಸ್ಸಾಂನಲ್ಲಿ ಅಹೋಮ್ ಅಂತ ಏನು ಕಮ್ಯುನಿಟಿ ಇದೆ, ಗೊಗೋಯ್ ಅವರು ಬಿಲಾಂಗ್ಸ್ ಟು ದಟ್, ಅವರ ಕಮ್ಯುನಿಟಿ ಅಲ್ಲಿ ಕೂಡ ಡಿಲಿಮಿಟೇಷನ್ ಆಗಿ ಅದು ಸ್ವಲ್ಪ ಚದುರಿದಂತೆ ಆಗಿದೆ ಅಂತ. ಸೊ ಅಲ್ಲಿ ಕೂಡ BJP ಸ್ಟ್ರಾಂಗ್ ಆಗಿ ನೆಲೆಯೂರಿದೆ ಕಳೆದ 2 ಚುನಾವಣೆಗಳಲ್ಲಿ. ಈ ಬಾರಿ ಬಹುಶಃ ಅದನ್ನು ಮತ್ತೆ ಇನ್ನೂ ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿದೆ ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ನಿಮಗೆ ಮೂರಿಗೂ ಕೂಡ ಇಷ್ಟು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಈಗಾಗಲೇ ಪಂಚ ತೀರ್ಪಿನಲ್ಲಿ ನಾವು ಫಲಿತಾಂಶಗಳನ್ನು ನೋಡ್ತಾ ಇದ್ವಿ, ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಜನ ತಮ್ಮ ತೀರ್ಪನ್ನು ಬರೆದಿದ್ದಾರೆ ಅನ್ನುವಂಥದ್ದನ್ನು. BJPಯವರು ಅಸ್ಸಾಂನಲ್ಲಿ 98 ಕ್ಷೇತ್ರಗಳಲ್ಲಿ, ಒಂದು ಹಂತದಲ್ಲಿ 100 ಕ್ಷೇತ್ರವರೆಗೂ ಕೂಡ ಅದು ಮುನ್ನಡೆ ಹೋಗಿತ್ತು. ಈಗ 98 ಕ್ಷೇತ್ರಗಳಲ್ಲಿ ಮುನ್ನಡೆ ಹೊಂದಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ 200ರವರೆಗೆ ತಲುಪಿದ್ದು. ಈಗ 199ರಲ್ಲಿದೆ ಭಾರತೀಯ ಜನತಾ ಪಕ್ಷದ ಮುನ್ನಡೆಯ ಪ್ರಮಾಣ. ಬಟ್ ಬಹಳ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ನಡೀತಾ ಇರುವಂಥದ್ದು. UDF 99 ಕ್ಷೇತ್ರಗಳಲ್ಲಿ ಕೇರಳದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. 5 ರಾಜ್ಯಗಳ ಪೈಕಿ 3 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಬರುವಂತಹದ್ದು ಗೋಚರಿಸುತ್ತದೆ. 2 ರಾಜ್ಯಗಳಲ್ಲಿ ಮಾತ್ರ. ಒಂದರಲ್ಲಿ UDF ಅಂದರೆ ಕಾಂಗ್ರೆಸ್ ನೇತೃತ್ವದ್ದು, ಇನ್ನೊಂದು ಹೊಸ ನಾಯಕತ್ವದ ತಮಿಳುನಾಡಿನ ರಾಜಕಾರಣ ಹೊಸ ನಾಯಕತ್ವದ ಕಡೆಗೆ ಶಿಫ್ಟ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತಷ್ಟು ರಿಸಲ್ಟ್ನ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ಪೃಥ್ವಿ ಮತ್ತು ಶರ್ಮಿತಾ.